ಕ್ರಮಕ್ಕೆ ಸಂತ್ರಸ್ತರ ಆಗ್ರಹ. ಅವರೆಲ್ಲ ಕುಡಿತಕ್ಕೆ ದಾಸರಾಗಿದ್ರು. ಕುಡಿತದ ಚಟದಿಂದ ದೂರವಿರಬೇಕು ಅಂತ ಬಯಸಿದ್ರು. ಈ ವೇಳೆ ಪರಿಚಯವಾದಂತಹ ಅನಾಮಿಕನ ಮಾತು ಕೇಳಿ ಚಟದಿಂದ ಮುಕ್ತರಾಗಲು ಹೋಗಿ ತಮ್ಮ ಪುರುಷತ್ವವನ್ನೇ ಕಳೆದುಕೊಂಡಿದ್ದಾರೆ. ಇದೀಗ ಸಂತ್ರಸ್ತರೆಲ್ಲ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಕುಡಿತದ ಚಟ ಬಿಡಿಸೋ ನೆಪದಲ್ಲಿ ಸಂತಾನ ಹರಣ. ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಸಂತ್ರಸ್ತರ ಆಗ್ರಹ. ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಗೋಳಾಡ್ತಿರೋ ಇವರೆಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ನಿವಾಸಿಗಳು. ಅತಿಯಾದ ಕುಡಿತದ ದಾಸರಾಗಿದ್ದ ಇವರು ಕುಡಿತದ ಚಟ ಬಿಡಿಸಿಕೊಳ್ಳಲು ಪರಿಚಯವಾಗಿದ್ದ ಅನಾಮಿಕ ವ್ಯಕ್ತಿ ಹಿಂದೆ ಹೋಗಿದ್ದಾರೆ. ಹೊಸಕೋಟೆ ತಾಲೂಕಿನ ಕಳೆದ ನವೆಂಬರ್ 3ರಂದು ಕರೆದುಕೊಂಡು ಹೋಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು 15 ಜನರಿಗೆ ಸಂತಾನಹರಣ ಚಿಕಿತ್ಸೆಯನ್ನ ಮಾಡಿಸಿದ್ದಾನೆ. ಅಲ್ಲದೆ ಒಬ್ಬೊಬ್ಬರಿಗೆ 300 ರೂಪಾಯಿಗಳನ್ನ ನೀಡಿ ವಾಪಸ್ ಕಳುಹಿಸಿದ್ದಾನೆ. ಹಾಸ್ಪಿಟಲ್ ಓಪನ್ ಆಗುತ್ತೆ, ಚೆಕಪ್ ಮಾಡ್ತಾರೆ, ಮಿಷಿನ್ ಇಕ್ತಾರೆ, ನಿಮ್ಗೆ ಊಟ ಕೊಡ್ತಾರೆ, 300 ರೂಪಾಯಿ ಕೊಡ್ತಾರೆ ಅಂತ ಹೋಗಿದ್ದು. ಇಂಜೆಕ್ಷನ್ ಕೊಟ್ಟಿದ ತಕ್ಷಣ ನಮಗೆ ಜ್ಞಾನ ಹೊರಟೋಯ್ತು. ಬಂದಿದ ತಕ್ಷಣ 500 ರೂಪಾಯಿ ಕೈಗೆ ಕೊಟ್ರು. ಇನ್ನು ಈ ಪುರುಷತ್ವ ಹರಣವನ್ನ ಮಾಡಬೇಕಾದ್ರೆ ಅವರ ವೈಯಕ್ತಿಕ ಸಮ್ಮತಿಯನ್ನ ಪಡೆಯಬೇಕಾಗುತ್ತೆ. ಆದ್ರೆ ಇವರ ಯಾರ ಅಭಿಪ್ರಾಯವನ್ನ ಕೇಳದೆ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಈ ರೀತಿಯ ಪುರುಷತ್ವ ಸಂತಾನಹರಣ ಮಾಡಿಸಿಕೊಂಡ ಒಬ್ಬ ವ್ಯಕ್ತಿಗೆ 1200 ರೂಗಳ ಹಣವನ್ನ ನೀಡುತ್ತೆ. ಇದನ್ನೇ ಬಂಡವಾಳ ಮಾಡಿಕೊಳ್ಳಲು ಕೆಲವರು ಈ ರೀತಿಯಾಗಿ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸುತ್ತಿದ್ದಾರೆ. ನಿಮ್ಗೆ ಏನು ಮಾಡಲ್ಲ, ಸುಮ್ಗೆ ರಕ್ತ ಚೆಕಪ್ ಮಾಡ್ತಾರೆ, ಆಮೇಲೆ ಇದು ಅದೇನು ಮಿಷಿನ್ ಮಾಡಕ್ತಾರೆ, ಕಳಿಸ್ಬಿಡ್ತಾರೆ. ಅಂದ್ರೆ ಅಲ್ಲಿ ಹೋದ್ರೆ ಇಲ್ಲೊಂದು ಇಂಜೆಕ್ಷನ್ ಕೊಟ್ರು, ಇಲ್ಲಿ 2 ಕೊಟ್ರು, ಕೊಟ್ಟಿದ್ದೆ ರೋಮಕ್ಕೆ ಕರ್ಕೊಂಡು ಹೋದ್ರು. ಅಲ್ಲಿ ಹೋದ್ರೆ ಈ ತರ ಆಯ್ತು. ಇನ್ನು ಈ ಸಂಬಂಧ ವಿಜಯಪುರ ಪೊಲೀಸರಿಗೆ ದೂರು ನೀಡಲು ಹೋದ್ರೆ ಕೃತ್ಯ ನಡೆದ ಸ್ಥಳಕ್ಕೆ ಹೋಗಿ ಎನ್ನುತ್ತಿದ್ದಾರೆ. ಘಟನೆ ನಡೆದ ಹೊಸಕೋಟೆ ಪೊಲೀಸರ ಬಳಿ ಹೋದ್ರೆ ದೂರು ಸ್ವೀಕರಿಸಲು ಹಿಂದೇಟು ಹಾಕ್ತಾ ಇದ್ದು ಪುರುಷತ್ವ ಕಳೆದುಕೊಂಡವರು ಕಂಗಾಲಾಗಿದ್ದಾರೆ. ಅಮಾನವೀಯ ದೃಶ್ಯನೇ ಅಂತ ಹೇಳ್ಬೋದು. ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಈ ರೀತಿ ಇಲ್ಲ ಸಲ್ಲದ ರೀತಿಯಲ್ಲಿ ಏನೋ ಒಂದು ಸುದ್ದಿಗಳನ್ನ ಹೇಳಿ ಕರ್ಕೊಂಡೋಗಿ ಅವ್ರಿಗೆ ಈ ರೀತಿ ಮಾಡಿರುವಂತದ್ದು ನಾವು ತುಂಬಾನೇ ಖಂಡಿಸ್ತಾ ಇದ್ದೀರಿ. ದುಡ್ಡಿನ ಆಸೆಗೆ ಬಿದ್ದು ಇಂತಹ ಹೇಯ ಕೃತ್ಯಗಳನ್ನ ಮಾಡುವವರ ವಿರುದ್ಧ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಿದೆ. ಮಂಜುನಾಥ ದಿನ್ನೂರ್, ಪ್ರಜಾ ಟಿವಿ, ದೇವನಹಳ್ಳಿ. ಈ ರೀತಿ ಅಮಾನವೀಯವಾಗಿ ಕತ್ತರಿ ಭಾಗಕ್ಕೆ ಒಳಗಾದಂತ ಸಂತ್ರಸ್ತರು ಈಗ ನಮ್ಮ ಜೊತೆ ಇದ್ದಾರೆ ಮಾತನಾಡಲಿಕ್ಕೆ. ಹಾಗೇನೆ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ಸಂಘಟನಾ ಕಾರ್ಯದರ್ಶಿ ದೇವನಹಳ್ಳಿ ಗಜೇಂದ್ರ ಅವರು ಕೂಡ ಬಂದಿದ್ದಾರೆ. ಗಜೇಂದ್ರ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಏನು ಈ ಆಪರೇಷನ್ಗೆ ಒಳಗಾಗಿರುವಂತರು ಅಂದ್ರೆ ಅವರ ಸಮ್ಮತಿ ಇಲ್ಲದೆ ಈ ರೀತಿ ಬಲವಂತವಾಗಿ ಅವರನ್ನ ಈ ರೀತಿ ಸಂತಾನ ಹರಣ ಶಕ್ತಿ ಒಂದು ಹರಣ ಮಾಡುವಂತ ಒಂದು ಆಪರೇಷನ್ಗೆ ಗುರಿಪಡಿಸಿರುವಂತವರು ಆಸ್ಪತ್ರೆಯವರು, ಹಾಗೇನೆ ಇದರಲ್ಲಿ ಒಂದು ದಂಧೆ ನಡೀತಾ ಇದೆ. ಈಗ ಇದರಲ್ಲಿ ಬಲಿಪಶುಗಳಾಗಿರುವಂತವರು ನಮ್ಮ ಜೊತೆ ಇದ್ದಾರೆ ಮಾತನಾಡಲಿಕ್ಕೆ ಸಂತ್ರಸ್ತರು. ಗೋಪಾಲ್ ಅವರು ಬಂದಿದ್ದಾರೆ. ಗೋಪಾಲ್ ಅವರ ಕಾರ್ಯಕ್ರಮ ಸ್ವಾಗತ. ಹಾಗೇನೆ ಹನ್ನು ಖಾನ್, ರಿಯಾಜ್ ಅಹಮದ್, ನಾರಾಯಣ ಸ್ವಾಮಿ ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಅಂದ್ರೆ ಯಾವಾಗ ನಾರಾಯಣ ಸ್ವಾಮಿ ಅವರೇ ಈ ರೀತಿ ನಿಮ್ಮನ್ನ ಕರ್ಕೊಂಡೋಗಿ ಆಪರೇಷನ್ ಮಾಡಿಸಿದ್ರು? ಮಂಗಳವಾರ. ಯಾರು ಕರ್ಕೊಂಡು ಹೋಗಿದ್ದು? ನಮ್ಮೂರಾಗ ಮುನಿಕೃಷ್ಣ ಅಂತ ಒಬ್ರು ಅವ್ರೆ. ಮುನಿಕೃಷ್ಣ ಕರ್ಕೊಂಡೋಗಿ ಏನ್ ಹೇಳಿದೆ ನಮ್ಗ, ಬೆಳಗ್ಗೆನೆ ಕುಡಿಯೋಕೆ ಕೊಡಿಸ್ಬಿಟ್ಟು ನಿಮ್ಗೆ ಏನು ಮಾಡಲ್ಲ, ಹೊಸಕೋಟೆಗೆ ಬನ್ರಿ, ಹಾಸ್ಪಿಟ್ಲ್ ಓಪನ್ ಅಂತ ಇದೆ, ಯಾರೋ ಡಾಕ್ಟರ್ ಬರ್ತಾರೆ ಫಾರಿನ್ನಿಂದ, ನಿಮ್ಗೆ ಏನು ಆಗಲ್ಲ, ರಕ್ತ ಚೆಕಪ್ ಮಾಡ್ತಾರೆ, ಆಮೇಲೆ ಅದೇನೋ ಮಿಷಿನ್ ಇಕ್ತಾರೆ, ಕಳಿಸ್ತಾರೆ ಅಂತೇಳಿ ಮಂಚದ ಮ್ಯಾಗ ಮಲಿಸಿ ಕಳಿಸ್ಬಿಡ್ತಾರೆ ಅಂತ. ನಾವು ಒಳಪಟ್ಟು ಹೋದ್ರೆ ರೂಮಕ್ಕೆ ಹಾಕಿದ್ರು. ರೂಮಕ್ಕೆ ಹಾಕಿದ್ದೆ, ಏನೇನೋ ಮಾಡಿದ್ರು, ಇಂಜೆಕ್ಷನ್ ಕೊಟ್ರು. ಫಸ್ಟ್ ಹೋತಾನೆ 3 ಇಂಜೆಕ್ಷನ್ ಕೊಡ್ತಾನೆ ನಮ್ಗೆ ಜ್ಞಾನ ತಪ್ಪೋಯ್ತು. ಅವರೇ ಸೈನ್ ಹಾಕೊಂಡ್ರು, ನಾವೇ ಹಾಕಿದ್ವಿ, ನಮ್ಗೆ ಗೊತ್ತಿಲ್ಲ. ಆಮೇಲೆ ಒಳಗೆ ಕರ್ಕೊಂಡೋಗಿ ನೋಡಿ, ಆಮೇಲೆ ಗಾಡಿನಾಗ ತೆಳಿಕೊಂಡು ಬಂದು. ಅಲ್ಲ ರಿಯಾಜ್ ಅವರು, ಅಂದ್ರೆ ಮುನಿಕೃಷ್ಣ ನಿಮ್ಗೆ ಎಷ್ಟು ವರ್ಷಗಳಿಂದ ಪರಿಚಯ? ನೀವು ಯಾವಾಗ ಈ ಕುಡಿತ ಬಿಡಬೇಕು ಅಂತ ಡಿಸೈಡ್ ಮಾಡಿದ್ರಿ? ಅವರೇ ಬಂದು ಅಪ್ರೋಚ್ ಮಾಡಿದ್ದ ಅಥವಾ ನೀವು ಈ ತರ? ಅವರೇ ಬಂದು ಅಪ್ರೋಚ್ ಮಾಡಿದ್ದು. ನಾವು ಬಿಡ್ಬೇಕಂತ ಇದ್ವಿ, ಆದ್ರೂ ಅವ್ರು ಬಂದು ಅಪ್ರೋಚ್ ಮಾಡಿ ಜನಗಳಿಗೆ ಟೆಂಪೋದಲ್ಲಿ ಆಟೋದಲ್ಲಿ ಕುದುರಿಸ್ಕೊಂಡಿದ್ರು. ಆವಾಗ ನಾನು ಬಂದಾಗ ನನ್ಗೆ ಹೇಳಿದ್ರು, ಏನು ಹಿಂಗೆ ಹಾಸ್ಪಿಟಲ್ ನೋಡಕ್ ಹೋಗ್ತಾ ಇದೀವಪ್ಪ, ಅಲ್ಲಿ ಹೊಸ ಇದು ಹಾಸ್ಪಿಟಲ್ ಓಪನ್ ಆಗೈತೆ, ಫಾರಿನ್ನಿಂದ ಡಾಕ್ಟರ್ಗಳು ಬರ್ತಾರೆ, ನಿಮ್ದೇನಾಯ್ತೋ ಅಲ್ಲಿ ನೋಡಿ ನೀವು ಕುಡಿಯೋ ಚಟ ಬಿಡಿಸ್ತೀವಿ ಅಂತ ಹೇಳಿದ್ರು.
ಅಲ್ಲಿ ಹೇಳಿ ಕಾರಲ್ಲಿ ಕುತ್ಕೊಂಡು ಹೋಗಿ ಅಲ್ಲಿ ಬಿಟ್ರು. ಅಲ್ಲಿ ಹೋದ ತಕ್ಷಣ 5 ಇಂಜೆಕ್ಷನ್ ಕೊಟ್ರು. ಕಾರಲ್ಲಿ ಕರ್ಕೊಂಡು ಹೋದ್ರ? ಈ ಮುನಿಕೃಷ್ಣ ನಿಮ್ಗೆ ಎಷ್ಟು ವರ್ಷಗಳಿಂದ ಪರಿಚಯ? ನಮ್ಗೆ ಜಾಸ್ತಿ ಪರಿಚಯ ಇಲ್ಲ ಸರ್. ಅವನು ಬಂಡಿ ಗಾಡಿ, ನೀರಿನ ಗಾಡಿ ತಳ್ಳೋನು. ಯಾರು? ಮುನಿಕೃಷ್ಣ. ಕೃಷ್ಣ. ನೀವೇನ್ ಕೆಲಸ ಮಾಡೋದು? ನಾವು ಇದು ಪೇಂಟಿಂಗ್ ಕೆಲಸ. ಪೇಂಟಿಂಗ್ ಕೆಲಸ. ಎಷ್ಟು ವರ್ಷಗಳಿಂದ ಕುಡಿತಾ ಇದ್ರಿ? ನಾವು ಸುಮಾರು 20 ವರ್ಷದಿಂದ ಕುಡಿತಾ ಇದ್ವಿ. ಸೊ ಕುಡಿಯೋದನ್ನ ಬಿಡಬೇಕು ಅಂತ ಅನ್ಸಿತ್ತು. ಅದೇ ಟೈಮಲ್ಲಿ ಸಿಕ್ಕಿದ್ದು ಮುನಿಕೃಷ್ಣ. ಸಿಕ್ಕಿದ್ದು ಜನಗಳಿಗೆ ಟೆಂಪೋ ಒಳಗೆ ತುಂಬಿಸ್ಕೊಂಡಿದ್ನು. ನಾವು ಫ್ರೆಂಡ್ಶಿಪ್ ಒಳಗೆ ಹೋದ್ವಿ, ನಮಗೂ ಕರ್ಕೊಂಡ್ರು. ಇಲ್ಲಿ ಹಿಂಗ್ ಮಾಡ್ತೀವಿ ಅಂತ ಏನು ಹೇಳಿಲ್ಲ ಸರ್ ವಿಚಾರ. ಹೋದ ತಕ್ಷಣ ಇಲ್ಲೊಂದು ಇಂಜೆಕ್ಷನ್ ತೊಡೆಗೆ ಮುಂದೆ ಇಂಜೆಕ್ಷನ್ ಎಲ್ಲ ಕೊಟ್ಟರು. ಪ್ರಜ್ಞೆ ಹೋಯ್ತು. ಪ್ರಜ್ಞೆ ಹೋದ ತಕ್ಷಣ ಅವ್ರೇನ್ ಮಾಡಿದಾರ ಅಂದ್ರೆ ನಮ್ಗೇನು ತೋಚಿಲ್ಲ, ನಮ್ಗೆ ಗೊತ್ತೇ ಆಗಿಲ್ಲ. ಕರ್ಕೊಂಡು ಹನ್ನುಖಾನ್ ಈಗ ಈ ರೀತಿ ಆಪರೇಷನ್ ಇರುತ್ತೆ ಏನು ಕೂಡ ಹೇಳಿಲ್ಲ. ಏನ್ ಹೇಳಿದ್ರು ಗೊತ್ತಾ ನಮ್ಗ? ಯಾವಾಗೂ ನಾವು ಅದೇ ರೂಟಾಗಿ ಬರೋದು. ಅಲ್ಲಿ ಬರ್ತಾ ಇದ್ದೆ, ಎಲ್ಲಾರ್ಗು ಅರ್ಧ ಕುಡಿಯೋಕೆ ಕೊಡ್ತಾ ಇದ್ನು, ಚಿತ್ರಾನ್ನ ಕೊಡ್ತಾ. ಏನಾಯ್ತು ಅಂದ್ರೆ ಇವ್ ಟೆಸ್ಟಿಂಗು ಹೊಸ ಡಾಕ್ಟರ್ ಬರ್ತಾರೆ ಫಾರಿನಿಂದ. ಏನಿಲ್ಲ, ಬೆಡ್ ಮೇಲೆ ಮಲಗೋದು, ಬಂದ್ಬಿಡೋದು, 300 ರೂಪಾಯಿ ಕೊಡ್ತೀನಿ ಅಂದ್ರೆ ನಮ್ಮ ಅಷ್ಟೇ ಫೋನ್ ಆಗದೆ ಕೆಲಸ ಆಯ್ತೇನಪ್ಪ ಇವತ್ತು ಅಂದ್ರೆ, ಇವತ್ತಿಲ್ಲ, ಮಂಗಳವಾರ ಇಲ್ಲ. ನೀವೇನ್ ಕೆಲಸ ಮಾಡೋದು? ನಾವು ಕೂಲಿ ಕೆಲಸ ಸರ್. ಸಂತೆಗ್ಲ ಮೂಟೆ ಇರ್ತೀರಿ, ಅದು ಇದು ಕೂಲಿ ಕೆಲಸ. ನೋಡಿ ಯಾವತ್ತು ಮಂಗಳವಾರ ಆಪರೇಷನ್ ಆಗಿರೋದು. ಇವಾಗ ಮನೆಯಲ್ಲಿ ನಾವು ದಿನ ಸಂಪಾದನೆ ಮಾಡಿ ತಗೊಂಡು ಹೋಗ್ಬೇಕು. ಫೋನ್ ಮಾಡಿ ಕೇಳಿದ್ರೆ ನಾವು ಕರೆಕ್ಟ್ ಆಗಿರ್ಬೇಕು. ಮನೆಯಲ್ಲಿ ಫುಲ್ ಜ್ವರ, ಹೆಂಗಸರಿಗೆ ಮಕ್ಕಳ ಜ್ವರ, ಡ್ಯಾಂಗೋ ಜ್ವರ ಬಂದಿದೆ. ಯಾರು ನೋಡೋರು ಇವಾಗ ನಮ್ಗೆ? ಅವನು ಊರಲ್ಲೇ ಪರ್ಯಾರಿ ಆಗ್ಬಿಟ್ಟಿದ್ದಾನೆ. ಊರಲ್ಲೇ ಇಲ್ಲ ಅವನು. ಯಾವತ್ತು ನಮಗೆ ಮಾಡಿಸ ಆವತ್ತಿಂದ ಅವ್ನು ಊರಾಗೆ ಇಲ್ಲ. ಅಲ್ಲ, ನೀವು ಕುಡಿತಾ ಬಿಡಬೇಕು ಅಂತ ಈ ಆಪರೇಷನ್ ಒಳಗಾದ್ರೆ ಅಥವಾ ದುಡ್ಡು 300 ರೂಪಾಯಿ ಕೊಡ್ತಾರೆ ಅಂತ ಹೋಗಿದ್ದ? ಏನು ಅವನು ಏನ್ ಹೇಳಿದ? ಆಪರೇಷನ್ ಅಂತ ಹೇಳಿಲ್ಲ ನಮ್ಗೆ. ಆಪರೇಷನ್ ಅಂತ ಹೇಳಿಲ್ಲ. ಹೊಸ ಹಾಸ್ಪಿಟ್ಲ್ ಓಪನ್, ಯಾರ ಮಿನಿಸ್ಟರ್ ಬರ್ತಾರೆ, ಏನು ಇಲ್ಲ, ಬೆಡ್ ಮೇಲೆ ಮಲಗೋದು, ಸುಮ್ಗೆ ಚೆಕ್ ಮಾಡ್ತಾರೆ ಅಂತ ಹೇಳಿದ್ದು. ಅಲ್ಲಿ ಹೇಳಿದ ತಕ್ಷಣ ಅಲ್ಲಿ ಹೋಗಿದ್ದೆ ಕಹಾನಿ. ಒಟ್ಟು 25 ಜನ ಹೋಗಿದ್ದು. 25 ಜನದಲ್ಲಿ ನಾವು ಅಲ್ಲಿ ಯಾರ್ಯಾರು ಆಗೈತೆ ಅವ್ರ ನಮ್ ಮೇಲ್ಗಡೆಗೆ ಯಾವಾಗ ತಗೊಂಡೋದ್ರು 13 ಜನ ಓಡೋಲ್ಟೋದ್ರು. ನಾವು ಚಿಕ್ಕಾಕೊಂಡ್ರಿ. ನಮ್ಗೆ ಜ್ಞಾನನೇ ಇಲ್ಲ ಸರ್. ಇಲ್ಲೊಂದು ಇಂಜೆಕ್ಷನ್, ಇದ್ರಲ್ಲಿ ನೋಡಿ ರಕ್ತ ತೆಗ್ದಿರೋದು ಇವಾಗ ಹೋಯ್ತೆ ನೋಡಿ. ಕೈ ಇವಾಗ ಹಿಂಗ ಇದಾಗುತ್ತೆ. ನಿಮ್ಗೆ ಗೊತ್ತಿರಲಿಲ್ಲ ಆಪರೇಷನ್ ಗೊತ್ತಿಲ್ಲ ಸರ್. ಬರೋ ಟೈಮಲ್ಲಿ ಅಲ್ಲ, ಈಗ ಮುನಿಕೃಷ್ಣ ಈಗ ಮೊದಲು ಯಾರಾದ್ರು ಬೇರೆಯವ್ರನ್ನ ಕರ್ಕೊಂಡು ಹೋಗಿ ರೀತಿ ಇಲ್ಲ, ಇವಾಗ ನಮ್ಮ ಊರಲ್ಲಿ ಇದೇ ಫಸ್ಟ್ ಬ್ಯಾಚ್ ಆಗಿರೋದು. ಫಸ್ಟ್ ಬ್ಯಾಚ್ ಇದೇ ಆಗಿರೋದು. ಗೊತ್ತಿಲ್ಲ ನಮ್ಗೆ. ಅಲ್ಲ, ಹೆಂಗೆ ನಂಬಿದ್ರಿ ಗೋಪಾಲ್ ಅವ್ರೆ? ಈ ರೀತಿ ಮುನಿಕೃಷ್ಣ ಹೇಳ್ತಾನಂತಂದ್ರೆ ಏನ್ ದುಡ್ಡು ಕೊಡ್ತಾನೆ ಅಂತ ಹೇಳಿ ನಂಬಿದ್ದ? ಈ ತರ ಏನಕ್ ನಂಬಿದ್ರೆ ಅಂದ್ರೆ ಯಾವಾಗೂ ಕಣ್ಮುಂದೆ ಓಡಾಡ್ತಾ ಇರ್ತಿದ್ದಾರೆ. ಏನೋ ಇದು ಅಂದ್ಬಿಟ್ಟು ಅವತ್ತಿನಿಂದ ನೋಡಿದ್ರೆ, ಆಮೇಲೆ ಅಲ್ಲಿ ಕರ್ಕೊಂಡೋಗಿ ಯಾರೋ ಫಾರಿನ್ ಡಾಕ್ಟರ್ ಬರ್ತಾರೆ. ಸುಮ್ನೆ ಅವ್ರ ಇದು ಲೆಕ್ಕ ಸಿಕ್ಬೇಕು, ಅದ್ರಕ 300 ರೂಪಾಯಿ ಇವತ್ತು ಕೂಲಿ ಕೊಟ್ಬಿಡ್ತೀನಿ ಅಂತ ಕರ್ಕೊಂಡೋಗಿ ಎಣ್ಣೆ ಕೊಡಿಸೋದು, ಒಂದೊಂದು ಚಿತ್ರಾನ್ನ ಕೊಡಿಸೋದು, ಒಂದ್ ಮೂಟನೇ ಎಣ್ಣೆ ಎತ್ಕೊಂಡ್ಬಂದು ಅಲ್ಲಿ ಇಕ್ಕಿದ್ನು. ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಕುಡೀರಿ ಅಂತ. ನಾವು ಕುಡುಕರು ಫಸ್ಟೇ ಆಸೆ ಬಿದ್ದು ಕುಡುಕ್ತಿದೆ. ಅಲ್ಲಿ ಹೋಗಿದ್ರೆ ಈ ಕಡೆ 2 ಇಂಜೆಕ್ಷನ್, ಈ ಕಡೆ 2 ಇಂಜೆಕ್ಷನ್. ಇಲ್ಲಿ ಕುಡಿತಾ ಬಿಡಬೇಕು ಅಂದ್ಕೊಂಡವ್ರು ಅವತ್ತು ಕೂಡ ಕುಡಿದಿರಲ್ಲ, ಅವತ್ತು ಕುಡಿಬಾರ್ದಂತ ಕುಡಿತಾ ಅಲ್ಲ, ಅವ್ರು ಆತರ ಹೇಳಿಲ್ಲ. ಕುಡಿದ್ರೇನೆ ನಿಮ್ಗೆ ಟ್ರೀಟ್ಮೆಂಟ್ ಚೆನ್ನಾಗಿ ಇದಾಗುತ್ತೆ. ಅದನ್ನ ಅವ್ರು ಚೆಕ್ ಮಾಡ್ತಾರೆ, ಅಲ್ಲಿ ಇಂಜೆಕ್ಷನ್ ಮಾಡಿ ಚೆಕ್ ಮಾಡಿ ಆಮೇಲೆ ನಿಮಗೆ ಇದ್ ಮಾಡ್ತಾರೆ. ಫಸ್ಟ್ ನೀವು ಕುಡಿದ್ರೇನೆ ಬಿಡಿಸೋದಕ್ಕಾಗುತ್ತೆ ಅಂತಾನು ಸಹ ಹೇಳಿದಾರೆ. ಫಾರಿನ್ ಡಾಕ್ಟರ್ ಬರ್ತಾ ಇದಾರೆ ಅಂತ ಹೇಳಿನು. ಫಾರಿನ್ ಡಾಕ್ಟರ್ ಬರ್ತಾರೆ, ಸುಮ್ಗೆ ಚೆಕಪ್ ಮಾಡೋದು, ಹೊಸ ಹಾಸ್ಪಿಟಲ್ ಓಪನ್ ಅಂತ ಕರ್ಕೊಂಡೋಗಿ ಸರ್. ನಮ್ಗೆ ಈ ತರ ಮೋಸ ಆಗುತ್ತೆ ಅಂತ ಗೊತ್ತಿಲ್ಲ. ನಮ್ಗೆ ನ್ಯಾಯ ಬೇಕು. 25 ಜನದಾಗ 9 ಜನ ಸಿಕ್ಕಾಕೊಂಡ್ರೆ ಇನ್ನೆಲ್ಲ ಅವರು ಎಲ್ಲ ಪರಾಳಿ. ಎಲ್ಲ ನಾವ್ ಯಾವಾಗ ಹಿಂಗ ಮಲ್ಕೊಂಡು ಹೋಗ್ತಾ ಇದ್ರಿ, ನಮ್ಗೆ ಆಗೋಗ್ಬಿಟ್ರಿ, ನೀವು ಹೊರಟೋಗ್ಬಿಟ್ರಿ ಅಂದಿದ್ದ ನಾವು ಹೊರಡ್ಬಿಟ್ರು. ಅವರೆಲ್ಲ ಆಸ್ಪತ್ರೆವರೆಗೂ ಬಂದಿದ್ರು. 25 ಜನ ಬಂದಿದ್ರು. ಇವನು ಬಂದಿದ್ದ ಮುನಿಕೃಷ್ಣ ಆಸ್ಪತ್ರೆ. ಆಸ್ಪತ್ರೆಯಲ್ಲೇ ಇದ್ನ ಅವನು. ಊರ್ಗೂ ಬಂದ ನಮ್ ಜೊತೆಗೆ. ಅಲ್ಲ, ನೀವು ರಿಯಾಜ್ ಅವ್ರ ನಿಮ್ಗೆ ಇಂಜೆಕ್ಷನ್ ಎಲ್ಲ ಕೊಡುವಾಗ ಕೇಳಿಲ್ವ? ಯಾಕೆ ಇಂಜೆಕ್ಷನ್ ಕೊಡ್ತಿದ್ರಿ? ಅವ್ರು ಏನು ಹೇಳಿಲ್ಲ ಸರ್. ಎಲ್ಲ ಆಪರೇಷನ್ ಮುಗಿದಾದ್ಮೇಲೆ ಆಚೆ ಕರ್ಕೊಂಡ್ ಬಂದು ನಿಮ್ಗೆ ಮಕ್ಕಳಾಗ್ದಿರಾ ನಾವು ಮಾಡಿರೋದು ಶಸ್ತ್ರಚಿಕಿತ್ಸೆ, ನಿಮ್ಗೆ ಯಾರು ಹೇಳಿ, ನಿಮ್ಮವನ್ ಹೇಳಿಲ್ವಾ ಅಂತ ಹೇಳಿದ್ರು. ಇಲ್ಲ ಸರ್, ನೀವೇ ಹೇಳ್ತಾ ಇರೋದು, ನಾವು ಇದಂದ್ರೆ ಬರ್ತಾ ಇರ್ಲಿಲ್ಲ ಅಂತ ಹೇಳಿದ್ರು ಅಷ್ಟೇ. ಅವರು ಅವಾಗೆ ತಿಳಿಸಿದ್ದು ನಮ್ಗೆ. ನಮ್ ಪ್ರಾಣಕ್ಕೆ ಅಪಾಯ ಆಗ್ಬಿಟ್ಟಿದೆ ಸರ್. ನಾವು ಸಿಂಗಲ್ ಓಡಾಡಂಗಿಲ್ಲ, ಬಸ್ ಸ್ಟ್ಯಾಂಡ್ ಅಲ್ಲಿ ಮಕ್ಕ ತಕೊಂಡು ಓಡಾಡಂಗಿಲ್ಲ, ಹಂಗಾಗ್ಬಿಟ್ಟಿದೆ ಸರ್. ಜೀವ ಬೆದರಿಕೆ ಇದೆ ಸರ್. ಇವರು ಬರ್ಬೇಕಾದ್ರೆ ಈ ಒಂದು ಮಾಧ್ಯಮಕ್ಕೆ ಈ ತರ ಹೋಗೋಣ ಬನ್ನಿ
ಅಂತ ಹೇಳಿದಾಗ ಇವರು ಬರೋದಕ್ಕೆ ಭಯ ಪಟ್ರು. ಅಟ್ಲೀಸ್ಟ್ ಒಂದು ಪತ್ರಿಕೆಯಲ್ಲಿ ಇವ್ರ ಫೋಟೋ ಇರೋಂತ ಒಂದು ನ್ಯೂಸ್ ಬಂದಿದ್ದಕ್ಕೇನೆ ಇವರು ವಿಜಯಪುರದಲ್ಲಿ ಓಡಾಡೋದಕ್ ಆಗ್ತಾ ಇಲ್ಲ, ಇವರು ಮನೆಗಳು ಬಿಟ್ಟು ಹೊರಗಡೆ ಬರಕ್ ಆಗ್ತಾ ಇಲ್ಲ. ಎಲ್ಲಾರು ಇವ್ರನ್ನ ಕರೀತಾ ಇರೋ ಒಂದು ನೋಡ್ತಾ ಇರೋ ದೃಷ್ಟಿನೇ ಬೇರೆ ಆಗ್ಬಿಟ್ಟಿದೆ ಇವತ್ತು. ಯಾಕಂದ್ರೆ ಒಂದು ಪತ್ರಿಕೆಯಲ್ಲಿ ಬಂದಿರೋದಕ್ಕೆ ಇವ್ರು ಇಷ್ಟೊಂದು ಅವಮಾನವಾಗಿ ಭಾವಿಸಿ ಇವತ್ತು ಇವರು ನಾವು ಸಾಯೋ ಒಂದು ಇದಿದೆ, ನಮ್ಗೆ ನಾವು ಸಾಯಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಅವರ ಹೆಂಡತಿ ಅವರು ನನಗೆ ನೀನ್ ಬೇಡ, ಡೈವರ್ಸ್ ಕೊಡಿ, ಬೇಡ ಸತ್ತೋಗಿ, ಈ ರೀತಿ ಹೇಳ್ತಾ ಇದಾರೆ. ಸೊ ಆಗಿರ್ಬೇಕು ಇವ್ರಿಗೆ ಏನ್ ಮಾಡ್ಬೇಕು ಮುಂದೆ? ಅಂದ್ರೆ ಅವ್ರಿಗೆ ಇಷ್ಟವಿಲ್ಲದೆ ಮಾಡಿರುವಂತದ್ದು ಇದು, ಈ ಕೃತ್ಯವನ್ನು ನಡೆಸಿರುವಂತದ್ದು. ಸರ್ ಪ್ರತ್ಯಕ್ಷವಾಗಿ ಇದಾರಲ್ಲ, ಗೊತ್ತಿದ್ದು ಯಾರನ್ನ ಇದು ಚಿನ್ನದ ಕತ್ತಿ ಅಂತ ಕತ್ಕೊಯ್ಕು ಅಂತಾರ ಸರ್? ಅಲ್ಲ ಹೇಳಿ, ಗೊತ್ತಿಲ್ಲ ಸರ್ ನಮ್ಗೆ. ಅಲ್ಲಿ ಇಂಜೆಕ್ಷನ್ ಕೊಟ್ಟರು ನಮ್ಗೆ ಏನ್ ಅನ್ನೋದು ಗೊತ್ತೇ ಆಗಿಲ್ಲ. ಏನೋ ಬಿಡು, ಇಂಜೆಕ್ಷನ್ ಕೊಡ್ತಾರೆ ಚೆಕ್ ಮಾಡಕ್ಕೆ, ಅನ್ಕೊಂಡೇ ಇದ್ದೀರಿ ನಾವು. ಸೊ ಏನು ಚೆಕ್ ಮಾಡ್ಲಿಲ್ಲ, ಎಷ್ಟು ಕುಡಿದು ಹೆಂಗೆ ಏನು ಇಂಜೆಕ್ಷನ್ ಕೊಟ್ಟ ತಕ್ಷಣ ಮತ್ತ ಇಲ್ಲ ತಕ್ಷಣ ಅಲ್ಲಿ ಹಾಕಿದ್ರು, ತಗೊಂಡು ಗಾಡಿ ಹಾಕೊಂಡು ಹಿಂಗ್ ಹೋದ್ರು. ಮತ್ತೆ ಇವರಿಗೆ ಅಂತ ಮಾತ್ರೆಗಳು ಕೊಟ್ಟಿದ್ದಾರೆ. ಈ ಮಾತ್ರೆಗಳನ್ನ ತಿಂದ್ರೆ ಇವ್ರಿಗೆ ವಾಮಿಟಿಂಗು ಮತ್ತೆ ಎಲ್ಲಂದಲ್ಲಿ ಮಲ್ಗಿಡೋದು. ನಿನ್ನೆ ರಾತ್ರಿ ನಾವು ಹೋಗಿದ್ರಿ ಇವ್ರ ಮನೆಗಳ ಹತ್ರ ಹೋಗಿ ಇವರ ಒಂದು ಆರೋಗ್ಯ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಬೇಕು ಅಂದ್ಬಿಟ್ಟು ನಮ್ಮ ಅಧ್ಯಕ್ಷರು ಮತ್ತೆ ನಾವೆಲ್ಲ ಹೋದಾಗ ಇವರು ಒಬ್ಬೊಬ್ರು ಒಂದೊಂದ್ ಕಡೆ ಇದೆ, ಮನೆಯಲ್ಲಿ ಯಾರು ಇಲ್ಲ, ಎಲ್ಲ ಒಬ್ಬೊಬ್ರು ಒಂದೊಂದ್ ಕಡೆ ಗಲ್ಲಿಗಳ ಮೇಲೆ ಅಲ್ಲಿ ಇಲ್ಲಿ ಮಲಗಿದ್ದಾರೆ. ಯಾಕೆ ಏನಾಗ್ತಾ ಇದೆ ಅಂದ್ರೆ ಇಲ್ಲ ನಮ್ಗೆ ಆಗ್ತಾ ಇಲ್ಲ. ಅದ್ರಲ್ಲಿ ಕೆಲವ್ರನ್ನ ಆಸ್ಪತ್ರೆಗೂ ತಗೊಂಡೋದ್ರಿ. ಮತ್ತೆ ಆಮೇಲೆ ಇದು ಟ್ಯಾಬ್ಲೆಟ್ ತಿಂದ್ರೆ ಏನಾಗುತ್ತೆ ನಿಮ್ಗೆ ಅಂದ್ರೆ ವಾಮಿಟಿಂಗ್ ಆಗುತ್ತೆ, ಅಟ್ಲೀಸ್ಟ್ ನೀರು ಸಹ ಕುಡಿಯೋದಕ್ಕಾಗ್ತಾ ಇಲ್ಲ ಇವರು ಅಂತ ಆ ರೀತಿ ಯಾವೊಂದು ಇದನ್ನ ಮಾಡಿದಾರೆ ಅಂತ. ಈ ಟ್ಯಾಬ್ಲೆಟ್ಸ್ ಏನು ತೊಂದ್ರೆನಾ ಅಥವಾ ಏನ್ ಸರ್ಕಾರದಲ್ಲಿ ಯಾವ ರೀತಿ ಇದನ್ನ ಇದ್ ಮಾಡ್ತಾ ಇದಾರೆ? ಅಲ್ಲ, ನೀವು ಆ ಸಂಬಂಧಪಟ್ಟಂತ ಆಸ್ಪತ್ರೆಯವ್ರನ್ನ ಭೇಟಿಯಾಗಿ ಏನಾದ್ರು ವಿಚಾರಿಸಿದ್ರೆ ಇದ್ರ ಬಗ್ಗೆ? ಸರ್, ಸಂಬಂಧಪಟ್ಟವರು ಯಾರು ನಮಗೆ ಸಿಗ್ತಾ ಇಲ್ಲ. ನಾವ್ ಯಾರನ್ನೇ ಕೇಳೋದಕ್ ಹೋದ್ರು ನಾವ್ ಈ ತರ ಒಂದು ಸಂಘಟನೆಯವರು ಇವ್ರಿಗೆ ಯಾವ ರೀತಿ ಇದ್ ಮಾಡಿದೀರಾ ಅಂತ ತಿಳ್ಕೊಳೋದಕ್ ಹೋದ್ರು ಅವ್ರು ಯಾರು ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅಂದ್ರೆ ನಾರಾಯಣ ಸ್ವಾಮಿ ಯಾರು ನಿಮಗೆ ಆಪರೇಷನ್ ಮಾಡಿದ್ದು, ಡಾಕ್ಟರ್ ಹೆಸರು ಏನಾರು ಗೊತ್ತಾ? ಮತ್ತೆ ಅವ್ರು ಏನ್ ಹೇಳಿದ್ರು ಆ ಟೈಮ್? ಜ್ಞಾನ ಇಲ್ಲ ಸರ್, ಜ್ಞಾನನೇ ಇಲ್ಲ. ಜ್ಞಾನ ಇಲ್ಲ ಸರ್. ಒಳಕ್ ಹೋತಾನೆ ಇಂಜೆಕ್ಷನ್ ಕೊಡ್ತಾನೆ, ಜ್ಞಾನ ಇಲ್ಲ. ಬಟ್ಟೆ ಅವ್ರು ಬಿಚ್ಚಿದ್ದು, ಅಲ್ಲಿ ಒಳಗೆ ಕರ್ಕೊಂಡು ಮಂಚದ ಮ್ಯಾಗ ಅವರೇ ಮಲಗಿಸಿದ್ದು ಎಲ್ಲ ಮಾಡಿ ಈಚೆ ಗಾಡಿನಾಗ ತಗೊಂಬಂದು ಬಟ್ಟೆ ಅವರೇ ಹಾಕಿ ಈಚೆ ತಗೊಂಬಂದು ಬಿಟ್ಟು ಮಂಚದ ಮ್ಯಾಗ ಒಂದು ಜ್ಯೂಸ್ ಪ್ಯಾಕೆಟ್ ಕೊಟ್ರು, ಒಂದು ಚಿತ್ರಾನ್ನ ಕೊಟ್ರು ತಿರ್ಗಾ. ಆಮೇಲೆ ಸ್ವಲ್ಪ ಜ್ಞಾನ ಬಂದಾಗ ಈಚೆಗೆ ಕರ್ಕೊಂಬಂದ್ರು. ಏನಾಗೈತಪ್ಪ, ಏನಾಗ್ತೈತೆ ಅಂದ್ರು. ಏನೋ ಉರಿ ಇಲ್ಲೂರಿ ಅಂತ ಹೇಳಿದ್ರೆ ಏನಿಲ್ಲಕ ಇಂಜೆಕ್ಷನ್ ಕೊಟ್ಟಿರೋದ್ರಕ ಅಂದ್ರು. ಆಮೇಲೆ ಈಚೆ ಬಂದು ನೋಡಿದ್ರೆ ಬ್ಯಾಂಡೇಜ್ ಐತೆ. ಈಗ ಏನಪ್ಪ ಹಿಂಗೆ ಮಾಡಿದೆ ಅಂದ್ರೆ, ಇಲ್ಲವಾ ನೀವು ಮಕ್ಕಳಾಗ್ದಿರಾ, ಆಪರೇಷನ್ ಮಾಡಿದ್ದೀವಿ ಅಂತೇಳಿ ಹೇಳಿ. ಆಗ ಈಚೆ ಬಂದಾಗ ಹೇಳಿ, ನಮ್ಗೆ ಜ್ಞಾನ ಬಂದು ಈಚೆ ಬಂದಾಗ ಹೇಳೋದು. ಆವಾಗ ನೀವೇನ್ ಹೇಳಿದ್ರಿ ಡಾಕ್ಟರ್ಗೆ ಅಥವಾ ಹಾಸ್ಪಿಟಲ್ ಅವ್ರಿಗೆ? ಅವ್ರಿಗೆ ಹೇಳಿದ್ ಆಲ್ರೆಡಿ ಇದೇ ವಾಸೆಕ್ಟಮಿ ಮಾಡಿಸೋದು ಅಂತ ನಿಮಗೆ ಹೇಳಿರ್ಲಿಲ್ಲ? ನಮ್ಗೆ ಹೇಳಿಲ್ಲ. ಡಾಕ್ಟರ್ ಕೂಡ ಹೇಳಿಲ್ವಾ? ಏನು ಹೇಳಿಲ್ಲ. ಒಳಗಡೆ ಹೋಗಿದ್ದಷ್ಟೇ, ಇಂಜೆಕ್ಷನ್ ಕೊಟ್ಟಿದ್ದು ರೂಮಾಗ ಕೂಡಾಗಿದ್ದು. ಅಂದ್ರೆ ಈಚೆ ಬರೋಕ 4 ಜನ ಪಾಲು, ಗೇಟ್ ಒಳಗೆ 4 ಜನ ಇದೆ. ಎಲ್ಲಿಗಪ್ಪ ಹೋಗೋದು ನೀನು, ಸ್ವಲ್ಪ ಆಚೆ ಹೋಗೋರು, ನಾವು ಕರ್ಕೊಂಡು ಹೋಗ್ತೀವಿ ಬಾ. ಅವರಲ್ಲಿ ಯಾರ ಕಡೆ ಅವರು? ಅವರೆಲ್ಲ ಹಾಸ್ಪಿಟಲ್ನಾಗ ಇದ್ದಾರೆ. ಹಾಸ್ಪಿಟಲ್ ಇದ್ದವ್ರೇನ ಅವರು? ಅಲ್ಲ, ಈಗ ಹನುಖಾನ್ ಈಗ ಆಸ್ಪತ್ರೆ ಕರ್ಕೊಂಡು ಹೋದ್ಮೇಲೆ ಏನಾದ್ರು ಸೈನ್ ಹಾಕ್ಸ್ಕೊಂಡ್ರ ನಿಮ್ಮ ಹತ್ರ? ಜ್ಞಾನ ಇಲ್ಲ ಸರ್. ಒಡ್ದಲ್ಲಿ ಹಾಕಿದೀರಾ? ಇಲ್ಲ ನಮ್ಗೆ ಗೊತ್ತಿ, ಒಡ್ದಲ್ಲಿ ಹಾಕಿರ್ಬೋದು, ಹಾಕಿದಿರಿ ಅಂದ್ರೆ ಜ್ಞಾನ ಇಲ್ಲ. ಹಾಕಿ ಹೆಬ್ಬೆಟ್ ಹಾಕಿದೀರಾ, ಸೈನ್ ಹಾಕಿದಿರಾ ಅಂತ ಜ್ಞಾನ ಇಲ್ಲ. ಈಗ ಇವ್ರು ಸೈನ್ ಹಾಕಿದಾರ ಇಲ್ವೋ ಅನ್ನೋದಕ್ಕಿಂತ ಇವರು ಅನಾಗರಿಕರು. ಇವರು ಯಾವುದೇ ಒಂದು ಅವರು ಸೈನ್ ಹಾಕ್ಸ್ಕೊಬೇಕಾದ್ರೂ ಇವ್ರಿಗೆ ಕೊಟ್ಟು ಓದಿ ತಿಳಿಸಿ ಹೇಳಿಲ್ಲ. ಇನ್ನೊಂದು, ಈಗ ನಾವು ಯಾವುದೇ ಒಂದು ಆಸ್ಪತ್ರೆಗೆ ಹೋದ್ರು ಸಾಮಾನ್ಯವಾಗಿ ಕೆಮ್ಮು ನೆಗಡಿ ಅಂತ ಹೋದ್ರು ಸಿಗ್ನೇಚರ್ ಮಾಡಿಸ್ಕೊಂತಾರ. ಇವ್ರಿಗೆ ಏನ್ ಹೇಳಿದಾರೆ, ನಿಮ್ಮ ರಕ್ತ ಪರೀಕ್ಷೆ ಮಾಡಿಸ್ತೀರಿ, ನಿಮ್ಗೆ ಉಚಿತವಾಗಿ ನಿಮ್ಗೆ ಏನೇನ್ ಕಾಯಿಲೆ ಇದೆ ಚೆಕ್ ಮಾಡ್ತೀರಿ ಅಂತ ಹೇಳಿದಾಗ ಇವ್ರನ್ನ ನೀವು ಒಂದು ಫಾರ್ಮಾಲಿಟೀಸ್ಗೋಸ್ಕರನಾದ್ರೂ ಒಂದು ಸಿಗ್ನೇಚರ್ ಅನ್ನೋ ಒಂದು ಆಲೋಚನೆ ಇವ್ರಿಗಿರುತ್ತೆ. ಅದಾದ್ಮೇಲೆ ಇವರು ಏನು ಇವತ್ತು ಇಷ್ಟು ಜನನ ನಾವು ಟ್ರೀಟ್ ಮಾಡಿದಿರಿ, ಫಾರಿನ್ ಡಾಕ್ಟರ್ಸ್ ಬಂದು ಟ್ರೀಟ್ ಮಾಡಿದ್ದಾರೆ ಅಂತ ಒಂದು ದಾಖಲೆಗೋಸ್ಕರ ತಗೊಂತಾ ಇದಾರೆ ಅನ್ನೋ ಒಂದು ಇದನ್ನು ನಂಬಿಕೆನೂ ಇವ್ರಿಗಿರುತ್ತೆ. ಆಗಿರ್ಬೇಕಾದ್ರೆ ಇವ್ರು ಯಾವ್ದ್ರ ಮೇಲೆ ಸಿಗ್ನೇಚರ್ ಆಗಿರ್ತಾರೆ ಅಂತ ಇವ್ರಿಗೆ ಗೊತ್ತಿರಲ್ವಲ್ಲ. ಓಕೆ, ಅಂದ್ರೆ ಅವರು ಫಾರಿನ್ ಡಾಕ್ಟರ್ ಅಂತ ಕೂಡ ಹೇಳಿದ್ರು ನಿಮಗೆ ಮುನಿಕೃಷ್ಣ. ಸೊ ಅವ್ರು ಫಾರಿನ್ ಡಾಕ್ಟರ್ ಅಂತ ಅನಿಸ್ತಾ ನಿಮಗೆ? ಬೇರೆ ಫಾರಿನ್ ಡಾಕ್ಟರ್ ಬರ್ತಾರೆ, ಫಾರಿನ್ ಡಾಕ್ಟರ್ ಅಂತ ಅನಿಸ್ತಾ? ಅಲ್ಲಿ ಅವ್ರಿಗೆ ಹಂಗೇಲೆ ಕಳ್ಕೊಂಡು ಹೋಗಿದ್ದು ಫಾರಿನ್ ಡಾಕ್ಟರ್ ಬರ್ತಾರೆ. ನಿಮ್ಗೆ ಅನಿಸ್ತಾ? ಅನಿಸಿಲ್ಲ, ಅಲ್ಲಿಂದ ಇರೋ ಡಾಕ್ಟರ್ಗಳೇ ಮಾಡಿದ್ದಿಲ್ಲ, ಅಲ್ಲಿ ಇದ್ದವ್ರೆ. ಫಾರಿನಿಂದ ಯಾರು ಬಂದಿಲ್ಲ.
ಮೊದಲು ಯಾವತ್ತಾದ್ರು ಆ ಡಾಕ್ಟರ್ಗಳನ್ನ ಅಥವಾ ಅಲ್ಲಿ ನೋಡಿದ್ರ ಸಿಬ್ಬಂದಿನ ಅಲ್ಲಿ ಎಲ್ಲಿ ಹೊಸಕೋಟೆ ಒಳಗೆ ನೋಡಿ ಇಲ್ಲ ನೋಡಿಲ್ಲ ಸರ್. ಹೊಸಕೋಟಾಗ ನಾವೇಂದ್ರ ಹೇಳಿ ವಿಜಯಪುರದಲ್ಲಿ ಸಂಪಾದನೆ ಮಾಡಿ ವಿಜಯಪುರದಲ್ಲಿ ಹೋಗ್ಬೇಕು. ಅಲ್ಲ ಈಗ ಏನು ಗೋಪಾಲ್ ಅವರೇ, ಮೊದಲು ಯಾವಾಗ್ಲಾದ್ರೂ ಕುಡ್ತಾ ಬಿಡಬೇಕು ಅಂತ ಬೇರೆ ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ದು ಆತರ ಇದೆಯಾ? ಹೇಳಿದ್ರ ಬೇರೆ ಬೇರೆ ಟ್ರೀಟ್ಮೆಂಟ್ ತೆಕ್ಕೊಂಡಿದ್ದೀನಿ. ವಿಜಯಪುರಲ್ಲಿ ಇದು ಬಂದಿತ್ತು ಕ್ಯಾಂಪು, 400 ರೂಪಾಯಿ ಕಟ್ಟೋದು. ಒಂದ್ ಚರ್ಚಾಗ ಬ್ಯಾಚ್ ಮಾಡಿದ್ರು ಅವರು. ಇವಾಗ ಎಲ್ಲ ಎದ್ಬಿಟ್ಟು ಇದ್ ಮಾಡಿದ್ರು. ಅವಾಗ ಒಂದು ವರ್ಷ ಬಿಟ್ಬಿಟ್ಟಿದ್ವಿ. ಬಿಟ್ಟು ತಿರ್ಗಾ ಮಾಮೂಲಿ ಸ್ಟಾರ್ಟ್ ಮಾಡ್ಬೋದು. ಅವರು ಟ್ಯಾಬ್ಲೆಟ್ ಕೊಡುವಾಗ ಏನು ಇದ್ದಿರ್ತಾ ಇಲ್ಲ, ಒಳ್ಳೆ ಇದ್ ಮಾಡ್ತಾ ಇದ್ರು ಅವರು. ಕ್ರಿಸ್ಟಿಯನ್ಸ್ ಅವರು ಆವಾಗ 400 ರೂಪಾಯಿ ಅಂತ ಬಿಲ್ ಮಾಡಿ ಸೋಮವಾರ ಸೇರಿದ್ರೆ ಶುಕ್ರವಾರ ಬಿಡ್ತಾ ಇದ್ರು. ಆ ತರ ಕ್ಯಾಂಪ್ ಮಾಡ್ತಾ ಇದ್ರು. ಇವಾಗ ಮಾಡ್ತಾ ಇಲ್ಲ ಅಲ್ಲಿ. ನಾನು 2.5 ವರ್ಷ ಬಿಟ್ಟಿದ್ದೀನಿ. ನಿಮಾಸದಲ್ಲಿ ಕುಡಿಸಕ್ ಬಿಡಿಸಿದ್ರು. 2 ವರ್ಷ ಬಿಟ್ಟಿದ್ದೆ. ತಿರ್ಗಾ ಟಿವಿಯಲ್ಲಿ 3,000 ರೂಪಾಯಿಗೆ ಮುತ್ತು ಕೊಡ್ತಾ ಇದ್ರಲ್ಲ, ಊಟದಲ್ಲಿ ಹಾಕೊಂಡು ಸಾರಲ್ಲಿ ಹಾಕೊಂಡು ಅದು ಮಾಡಿದೆ. ಅದ್ರಾಗೂ ಒಂದು 2 ವರ್ಷ ಬಿಟ್ಟಿದೆ. ತಿರ್ಗಿ ಮೊನ್ನೆ ಒಂದು 6 ತಿಂಗಳಿಂದ ತಿರ್ಗಿ ಸ್ಟಾರ್ಟ್ ಮಾಡ್ತೇನೆ ಸರ್. ಫುಲ್ ಓವರ್ ಮಾಡಿದೆ. 4 ವರ್ಷ ಬಿಟ್ಬಿಟ್ಟಿದ್ದೇನೆ. ಅಂದ್ರೆ ನೀವು ಬಿಡಬೇಕು ಅಂದ್ರೂ ಬಿಡಕ್ ಆಗ್ತಿರ್ಲಿಲ್ಲ, ಕೊಟ್ಟರು ಮತ್ತೆ ಕುಡ್ತಕ್ಕೆ ದಾಸರಾಗಿದ್ರಿ. ವೈಬ್ರೇಷನ್ ಬಂದ್ಬಿಟ್ಟು ವೈಬ್ರೇಷನ್ ಸರ್. ಅವೆಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ರಲ್ವಾ, ಇಲ್ಲೂ ಅದೇ ರೀತಿ ಇರುತ್ತೆ ಅಂತ ಭಾವಿಸಿದ್ರ? ಇದೇ ತರ ಇರ್ತದೇನೋ, ನಮ್ಗೇನೋ ಚೆನ್ನಾಗಿ ಆಗ್ಬೋದೇನೋ ಅಂತ ನಾವು ಫಾರಿನ್ ಡಾಕ್ಟರ್ ಬರ್ತಾ ಇದಾರಲ್ಲ ಅಂತ ನಾವು ಇದ್ ಮಾಡಿದ್ ಸರ್. ಫಾರಿನ್ ಡಾಕ್ಟರ್ ಬರ್ತಾ ಇದಾರಲ್ಲ, ತಿರ್ಗಿ ನಾವು ಕುಡಿಯೋದನ್ನ ಅವ್ನು ಹೇಳ ನಾವು ಕುಡ್ಕೊಂಡೆ ಬನ್ನಿ ಅಲ್ಲಿ ಅಂತ. ಡಾಕ್ಟರ್ ಹೇಳವ್ರೆ ಕುಡಿಸ್ಬಿಟ್ಟೆ ಕುಡಿಸ್ಕೋತ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು ಅಂತ ಹೇಳಿದ್ರು. ಅಂದ್ರೆ ಗಜೇಂದ್ರ ಇವ್ರಿಗೆಲ್ಲ ಟ್ರೀಟ್ಮೆಂಟ್ ಅಂದ್ರೆ ಈ ಆಪರೇಷನ್ ಏನ್ ಮಾಡಿದ್ರು ಇವ್ರ ಸಮ್ಮತಿ ಇಲ್ಲದೆ ಮಾಡಿರುವಂತದ್ದು. ಆಮೇಲೆ ಯಾರು ಇವ್ರನ್ನೆಲ್ಲ ಕರ್ಕೊಂಡ್ ಬಂದು ಊರಿಗೆ ಬಿಟ್ಟಿರುವಂತದ್ದು, ಇದ್ರ ಬಗ್ಗೆ ಮುನ್ಕೃಷ್ಣನೇ ಕರ್ಕೊಂಡ್ ಬಂದ್ಬಿಟ್ಟು ಇದು ಕೃಷ್ಣನೇ ಕರ್ಕೊಂಡ್ ಬಂದ್ಬಿಟ್ರು. ಯಾವತ್ತು ಬಿಟ್ಟಿದ್ದು? ಅವತ್ತು 7:30 ಆಯ್ತು ನಾವು ವಿಜಯಪುರಕ್ಕೆ ಬರಕ್ಕೆ. 7:30 ಇವ್ರು ಬಂದು ಬಿಟ್ಟ ಮೇಲೆ ಇವರು ಮನೆಗಳಲ್ಲೂ ಸಹ ತಿಳಿಸಿಲ್ಲ. ಯಾಕಂದ್ರೆ ಇದು ಮನೆಯಲ್ಲಿ ಯಾವ ರೀತಿ ಹೇಳ್ತಾರೆ ನನಗೆ ಈ ತರ ಆಗಿದೆ ಅಂತ ಹೇಳಿಲ್ಲ. ಇದನ್ನ ಇವ್ರು ಮನೆಗಳವರು ಗಮನಿಸಿ, ಇವ್ರ ಗಮನಕ್ಕೆ ಬಂದಾಗ ಅವರು ನಮ್ಮ ನಾರಾಯಣಸ್ವಾಮಪ್ಪ ಅವ್ರ ಮನೆಯಲ್ಲಿ ಅವ್ರೇನ್ ಮಾಡಿದ್ರೆ ಯಾಕೆ ಏನಾಯ್ತು ಅಂತ ಕೇಳಿದಾಗ ಇವರು ಇಲ್ಲ ಈ ತರ ಕರ್ಕೊಂಡೋಗಿ ಈ ತರ ಆಗಿದೆ, ಕುಡ್ಸೋದನ್ನ ಬಿಡಿಸ್ತೀನಿ ಅಂತ ಹೇಳಿ ಕರ್ಕೊಂಡೋದ್ರು. ಅದಕ್ಕೆ ಮುಂಚೆ ಅವರು ಸುಮಾರು ಬಿಟ್ಟು ಒಂದು 15 ದಿನಕ್ಕೆ ಮೇಲೆ ಆಗಿದೆ. 15 ದಿನಕ್ಕೆ ಮೇಲೆ ಆಗಿದೆ. ಅವತ್ತು ಕುಡ್ದಿರೋದನ್ನ ನೋಡಿ ಅವರು ಇಂಥವ್ರು ಪ್ರಶ್ನೆ ಮಾಡಿದ್ರು ಯಾಕೆ ಅಂತ. ಆಗ ಈ ತರ ಎಲ್ಲ ಹೇಳಿದಾಗ ಅವರು ವಿಜಯಪುರ ಠಾಣೆಗೆ ದೂರು ಕೊಡೋದಕ್ಕೆ ಹೋಗಿದ್ದಾರೆ. ವಿಜಯಪುರ ಠಾಣೆಗೆ ದೂರು ಕೊಡೋದಕ್ಕೆ ಹೋದಾಗ ಅಲ್ಲಿ ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ, ಇದು ಕೃತ್ಯ ನಡೆದಿರೋದು ಬಂದು ಹೊಸಕೋಟೆಯಲ್ಲಿ, ನೀವು ಹೊಸಕೋಟೆಯಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ. ಆಗ ಸರಿ ಆಯ್ತು ನಮಗ್ ಕಾಲ್ ಮಾಡಿದ್ರು. ಸರಿ ಆಯ್ತು ನೀವು ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಿ ನೋಡೋಣ. ಮತ್ತೆ ಅಲ್ಲಿ ಹೊಸಕೋಟೆಗೆ ಹೋಗಿ ಕಂಪ್ಲೇಂಟ್ ಕೊಡೋಕ್ ಹೋದಾಗ ಇಲ್ಲ ಇದು ಘಟನೆ ಆಗಿರೋದು ವಿಜಯಪುರದ ವ್ಯಕ್ತಿಗಳು, ಇದರಲ್ಲಿ ಕರ್ಕೊಂಡ್ ಬಂದಿರೋಂತ ವ್ಯಕ್ತಿನೂ ವಿಜಯಪುರನೇ, ಸೊ ಅದ್ರಿಂದ ನೀವು ವಿಜಯಪುರದಲ್ಲೇನೆ ದೂರ ದಾಖಲೆ ಮಾಡಿ, ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಅವ್ರು ಹೇಳಿದ್ದಾರೆ. ಸೊ ಅಂತ ಪರಿಸ್ಥಿತಿಯಲ್ಲಿ ಇವ್ರು ಯಾರ ಹತ್ರ ಹೋಗ್ಬೇಕು? ಅಟ್ಲೀಸ್ಟ್ ಅವ್ರ ಒಂದು ಮಾನವೀಯತೆಯಿಂದ ದೃಷ್ಟಿಯಿಂದ ಆದ್ರೂ ಅವರು ಮೊದಲೇ ನೋವು ಅನುಭವಿಸ್ತಾರೆ ಸಂತ್ರಸ್ತರು ಇವರು ಅಂತ, ಅವ್ರಿಗೆ ನ್ಯಾಯ ಸಿಗೋದಕ್ಕೆ ಇಂತ ಇಷ್ಟು ಕಷ್ಟಪಡಬೇಕು. ಈಗ ಇವರು ವಿಜಯಪುರದಿಂದ ಮತ್ತೆ ದೇವನಹಳ್ಳಿಗೆ ಹೋಗ್ಬೇಕಂದ್ರೆ ಒಂದು ಕಾರ್ ಮಾಡ್ಕೊಂಡು ಹೋಗ್ಬೇಕು. ಇವ್ರಿಗೆ ಅವತ್ತಿನ ಕೆಲಸ ಮಾಡಿದ್ರೆ ಊಟ. ಈ 9 ಜನ ಹೇಗೆ ಹೋಗ್ತಾರ? ಅವರೇ ಒಂದು ಫೋನ್ ಮಾಡಿ ಕೇಳಬಹುದಾಗಿತ್ತಲ್ಲ, ಸರ್ ಇದು ಯಾರ ವ್ಯಾಪ್ತಿಗೆ ಬರುತ್ತೆ, ಅವರಲ್ಲೇ ಒಂದು ಚರ್ಚೆ ಮಾಡ್ಬೋದಾಗಿದ್ರೆ ಕೇಸ್ ದಾಖಲಿಸ್ಕೊಂಡು ಬೇಕಾದ್ರೆ ಟ್ರಾನ್ಸ್ಫರ್ ಮಾಡಬಹುದು ಸ್ಟೇಷನ್. ಆ ತರ ಫೆಸಿಲಿಟಿ ಇದೆ ಸರ್. ಈಗ ಏನು ಈಗ ಒಂದು ಮೊಬೈಲ್ ಆಗಿರ್ಬೋದು, ಇವೆಲ್ಲ ಏನಕ್ಕಿದೆ? ಅಟ್ಲೀಸ್ಟ್ ಒಂದು ಕಮ್ಯುನಿಕೇಶನ್ ಬೇಡವಾ? ಅವ್ರ ಚರ್ಚೆ ಅವರೇ ಮಾಡ್ಕೊಬೋದಾಗಿತ್ತಲ್ಲ. ಇವ್ರನ್ನ ಅಲ್ಲಿ ಕಳಿಸಿ ಅವರು ಅಲ್ಲಿ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಇಲ್ಲಿ ಕಳಿಸಿ ಇವ್ರೋಗಿ ತಿಳ್ಕೊಂಬಂದ ಅವ್ರಿಗೆ ಹೇಳ್ಬೇಕಾ? ಅವರೇ ಮಾತಾಡ್ಕೊಬೋದಾಗಿತ್ತಲ್ಲ. ಸರ್ ಇದು ನಿಜ ಹೇಳ್ಬೇಕು, ಇದು ಒಂದು ಮಾನವ ಹಕ್ಕುಗಳ ಉಲ್ಲಂಘನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರ ಒಂದು ಜೀವನನೇ ಹಾಳು ಮಾಡಿದ್ದಾರೆ. ಇವ್ರ ಜೀವನ ಈಗ ನೆಕ್ಸ್ಟ್ ಇವ್ರು ಏನ್ ಮಾಡ್ಬೇಕು? ಯಾಕಂದ್ರೆ ಇವರು ಕೆಲಸ ಮಾಡಿದ್ರೇನೆ ಊಟ ಅನ್ನೋಂತ ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಇವರು ಮತ್ತೆ ಎದ್ದು ಓಡಾಡ್ಬೇಕಾದ್ರೆ ಎಷ್ಟು ದಿನ ಆಗುತ್ತೆ? ಇವರು ಈಗ ಈ ಕೊಟ್ಟಿರೋ ನಮ್ಮ ಸರ್ಕಾರಿ ಆಸ್ಪತ್ರೆಗಳ ಟ್ಯಾಬ್ಲೆಟ್ ತಿಂದು ವಾಮಿಟ್ ಮಾಡ್ಕೊಂತಿದ್ದಾರೆ. ಇವ್ರು ಎಲ್ಲೋಗಿ ಟ್ರೀಟ್ಮೆಂಟ್ ತಗೊಬೇಕು? ಇವ್ರು ಟ್ರೀಟ್ಮೆಂಟ್ ದುಡ್ಡು ಯಾರು ಕೊಡ್ತಾ ಇದಾರೆ ಅಲ್ವಾ? ಮತ್ತೆ ಈಗ ಇವರು ಮನೆಯವರೆಲ್ಲ ಇವ್ರನ್ನೇ ನಂಬ್ಕೊಂಡಿದ್ದಾರೆ. ಒಂದೊತ್ತು ಊಟಕ್ಕೆ ಇವ್ರನ್ನೇ ನಂಬ್ಕೊಂಡಿದ್ದಾರೆ. ಮತ್ತೆ ಇವರು 1 ತಿಂಗಳು ಕೆಲ್ಸಕ್ಕೆ ಹೋಗದೆ ಇದ್ದಾಗ ಇವರು ಜೀವನ ಹೇಗೆ? ಸಾಕಷ್ಟು ಇವರು ಅಷ್ಟೋ ಸಾಲಗಳು ಮಾಡ್ಕೊಂಡಿರ್ತಾರೆ. ಆ ಕೆಲಸನೇ ನಂಬ್ಕೊಂಡು ಅವರು ತೀರ್ಸೋಂತೋದಿರುತ್ತೆ. ಈ ಸಾಲದ ಹೊರೆ. ಈಗ ನಿಮ್ಮನ್ನ ಮುನಿಕೃಷ್ಣ ಕರ್ಕೊಂಡ್ಬಂದು ಊರಿಗೆ ಬಿಟ್ಟಾಗ ಆ ಟೈಮಲ್ಲಿ ನೀವು ಹೇಳಿದ್ರೆ ಆಸ್ಪತ್ರೆಯಲ್ಲಿ ನಮಗೆ ಹೊರಗೆ ಬಂದ ತಕ್ಷಣ ಗೊತ್ತಾಯ್ತಿದ್ದು, ಅವ್ರು ಕೂಡ ಹೇಳಿದ್ ನಾರಾಯಣ ಸ್ವಾಮಿ ಬ್ಯಾಂಡೇಜ್ ಎಲ್ಲ ಹಾಕಿದ್ ನೋಡ್ಕೊಂಡು ಅಂತ. ಊರಿಗೆ ಬಿಟ್ಟಾಗ ನೀವು ಅವ್ರ ಜೊತೆ ಮಾತನಾಡ್ಲು ಮುನಿಕೃಷ್ಣ ಜೊತೆ ಕೇಳಿಲ್ವ ಯಾಕೆ ಈ ರೀತಿ ಮಾಡಿಸ್ದೆ? ಅವನೇನ್ ಹೇಳ್ದ ಅಂತ? ಅವನೇನ್ ಹೇಳ್ದ ನಂಗೆ ಗೊತ್ತಿಲ್ಲ ಅಂದ. ನಾವೇನೋ ಆಗಲ್ಲ ಬಿಡು
ಏನಾದಿವ ಅಂತೇಳಿ ಕೇಳಿದಾಗ ಗೊತ್ತಿಲ್ಲ, ನನಗೂ ಗೊತ್ತಿರಲಿಲ್ಲ ಅಂದ್ರೆ ಎಷ್ಟು ಹೇಳ್ದ. ನಮ್ ಕೈ ಹತ್ತಿರ ಅಲ್ಲೇ ವಾಮಿಟ್ ಆಗೋಯ್ತು ನಮ್ಗೆ. ಆ ಗಾಡಿ ಇಳ್ದಿದ ತಕ್ಷಣ ವಾಮಿಟಿಗೆ ಆಗೋಯ್ತು. ತಿರ್ಗಿ ಆಟೋ ಹಿಡಿದಿದ್ದು ಮನೆಗೆ ಹೋಗಿ ಮಲ್ಕೊಂಡ್ಬಿಟ್ರಿ. ಯಾಕ್ರಿ ಅಂದ್ರೆ ಫುಲ್ ಸಳ್ಳಿ ಜನ ಮನೆಯಲ್ಲಿ ಫುಲ್ ಜ್ವರ ಇಲ್ಲ ಸರ್, ಫುಲ್ ಡೆಂಗು ಜ್ವರ ಬಂದಿದೆ ಗೊತ್ತಾ. ನಿಮಗೆ ಜ್ವರ ಬಂದ್ಬಿಟ್ಟು ನನಗೂ ಇವಾಗ ಬಂದ್ಬಿಟ್ಟಿದೆ. ನಾವು ಹೆಂಗಸೂರು ಫಸ್ಟ್ ಮಗಳಿಗೆ ಬಂತು, ಆಮೇಲೆ ನನ್ನ ಮಗನ್ ಬಂತು, ಇವಾಗ ನನ್ಗೆ ಬಂದಿದೆ. ಅಲ್ಲ, ಇದು ಆಪರೇಷನ್ ಆದ್ಮೇಲೆ ಜ್ವರ ಬಂದಿರೋದಾ ಯಾರಿಗೆ? ನಿಮ್ಗೆ? ಹೌದು ಸರ್. ಏನ್ ತಿಂದ್ರು ಸರ್ ವಾಮಿಟ್ ಸರ್, ಎಷ್ಟು ತಿಂದ್ರೆ ವಾಮಿಟ್. ಒಬ್ಬರಿಗೆ ಮಾಡಿದ್ದಾರೆ, ಅವರು ಒಬ್ಬ ಪೇಷಂಟ್ ಕಾಲೆಲ್ಲ ಇದೆ, ಅದು ಕೊಡಿ ಸರ್ first. ಸುಮಾರು 4 ಬೆಳ್ಳು ಕಟ್ ಮಾಡ್ಬಿಟ್ಟಿದ್ದಾರೆ. ಅವ್ರು ಅಂತ ಮಾಡ್ಬೋದಾ? ವ್ಯಕ್ತಿಗೆ ಅವರು ಶುಗರ್ ಪೇಷಂಟ್ ಅನ್ನೋ ಒಂದು ಹೇಳಿಕೆನೂ ಇದೆ. ಅವರು ರೆಕಾರ್ಡ್ಸ್ ಎಲ್ಲ ತಗೊಂಬರಕ್ಕೆ ಬಂದಿದ್ದಾರೆ ಆಯ್ತಾ. ಅದು ಅವರು ಒಬ್ಬ ಶುಗರ್ ಪೇಷಂಟ್ ಗೆ ಯಾವ ರೀತಿ ಮಾಡಿದ್ರು ಆಪರೇಷನ್. ಅಟ್ಲೀಸ್ಟ್ ಒಂದು ಮದ್ಯಪಾನ ಮಾಡಿದಾಗ ಯಾವುದೇ ಒಂದು ವೈದ್ಯರು ಒಂದು ಇಂಜೆಕ್ಷನ್ ಕೊಡೋದಕ್ಕೂ ಒಂದು ಹಿಂದೇಟು ಮಾಡುವಂತ ಟೈಮಲ್ಲಿ ಇವ್ರಿಗೆ ಮತ್ತು ಬರೋಂತ ಇಂಜೆಕ್ಷನ್ ಕೊಟ್ಟು ಮಾಡಿರೋಂಥದ್ದು. ಇದರಿಂದ ಆಗೋ ಪರಿಣಾಮಗಳನ್ನ ಯಾರು ನೋಡ್ತಾರೆ? ಯಾಕಂದ್ರೆ ಇವ್ರು ಮದ್ಯಪಾನ ಸಾಮಾನ್ಯವಾಗಿ ಈ ರೀತಿ ಕುಡಿದಿರುವಂತ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ ಯಾರು ಕೊಡೋದಿಲ್ಲ, ಮಾಡಲ್ಲ. ಆಗಿರ್ಬೇಕಾದ್ರೆ ಇವ್ರಿಗೆ ಮತ್ತು ಬರೋಂತ ಇಂಜೆಕ್ಷನ್ ಮಾಡಿದ್ದಾರೆ. ಮತ್ತು ಬರೋಂತ ಇಂಜೆಕ್ಷನ್ ಮಾಡಿದಾಗ ಇವ್ರಿಗೆ ಪ್ರಜ್ಞೆ ಮತ್ತೆ ಬರ್ದೇನೋ ಹೋಗ್ಬೋದು, ಹುಚ್ಚರು ಆಗ್ಬೋದು. ಇದೆಲ್ಲ ವೈದ್ಯರ ಗಮನಕ್ಕಿಲ್ವಾ? ಇವರೆಲ್ಲ ಅಂದ್ರೆ ನಿಮ್ ಪ್ರಕಾರ ಇದು ದೊಡ್ಡ ಜಾಲನ ಹಬ್ಬಿದೆ ಇಲ್ಲ? ಯಾಕಂತಂದ್ರೆ ಇಲ್ಲಿ ಯಾವನೋ ಕರ್ಕೊಂಡ್ ಬರ್ತಾನೆ ಅಂತಂದ್ರೆ ಡಾಕ್ಟರ್ ಇವ್ರನ್ನ ಪರಿಶೀಲನೆ ಮಾಡಿ ಕುಡಿದಿದಾರ, ಇವರ ಬಾಡಿ ಕಂಡೀಷನ್ ಏನೋ ಇವೆಲ್ಲ ಚೆಕ್ ಮಾಡ್ಬೇಕಾಗುತ್ತೆ. ಅಕಸ್ಮಾತ್ ಇವರಿಗೆ ಮಾಹಿತಿ ಇಲ್ಲ ಅಂತಂದ್ರು ಕೂಡ, ಯಾರೋ ಕರ್ಕೊಂಡ್ ಬಂದಿದ್ದಾರೆ ಅವ್ರಿಗೆ ಮಾಹಿತಿ ಇರ್ಬೋದು ಅಂತ ಗೊತ್ತಿರೋ ತಿಳಿದಿರೋರು ಅಂತ ಹೇಳಿದ್ರು ಕೂಡ ಅದು ಚೆಕ್ ಮಾಡಿ ಇವ್ರ ಗಮನಕ್ಕೆ ಒಂದ್ಸಲ ತಂದು ಪರಿಶೀಲನೆ ಎಲ್ಲ ಮಾಡ್ಬೇಕಾಗುತ್ತೆ. ನನ್ನ ಈಗ ಸರ್ಕಾರದ ಒಂದು ಭಾಗ್ಯಗಳಲ್ಲಿ ಇದು ಒಂದು ಭಾಗ್ಯ ಸರ್, ಇವರ ಒಂದು ದೌರ್ಭಾಗ್ಯ ಅನ್ಕೊಬಹುದು. ಯಾಕಂದ್ರೆ ಇವತ್ತು ಇವರು ಒಂದು ಯಾವ ರೀತಿ ಈ ಒಂದು ಯೋಜನೆ ಮಾಡಿದ್ದಾರೆ, ಹಳ್ಳಿಗೆ ಒಂದು ಮೋಟಿವೇಶನ್ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳನ್ನ ಮೀಟ್ ಮಾಡಿ ಅವ್ರ ಹತ್ರ ಹೋಗಿ ಮಾತಾಡಿ ಚರ್ಚೆ ಮಾಡಿ ಅವ್ರ ಮನವೊಲಿಸಿ ಮಾಡುವಂತ ಕೆಲಸ ಇದು. ಆದ್ರೆ ಇದು ಮನವೊಲಿಸೋ ಕೆಲಸನೂ ಅಲ್ಲ, ಏನೂ ಅಲ್ಲ. ಇದನ್ನ ನೇರವಾಗಿ ತಗೊಂಬಂದು ಇವ್ರಿಗೆ ಮಾಡಿ ಕಡೆಯಲ್ಲಿ ಲಾಸ್ಟ್ ಅಲ್ಲಿ ಏನು ಸಾಯಿಸಿ ಮತ್ತೆ ನೀರ್ ಹಾಕುವಂತ ಮಾತಿದು. ಸಾಯೋ ಟೈಮಲ್ಲಿ ನೀರ್ ಹಾಕಿ ಅಂದ್ರೆ ಯಾರು ಆಗ್ತಾ ಇಲ್ಲ. ಸತ್ತಿತ್ತಾದ್ಮೇಲೆ ನೀರ್ ಹಾಕ್ತೀರಿ ಕುಡೀರಪ್ಪ ಅಂತಂದ್ರೆ ಆಗುತ್ತಾ? ಇವ್ರು ಏನಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಮಾಡಿದ್ದಾರೆ? ಮನೆ ಮನೆಗೂ ಹೋಗಿ ಮಾಡ್ಲಿ. ಅಲ್ಲ, ನಿಯಮಗಳಿರೋದು ಮನವರಿಕೆ ಮಾಡಿಸಿ ಮಾಡಬೇಕಾಗಿರೋದು. ಈ ರೀತಿ ಬಲವಂತವಾಗಿ ಮಾನವ ಹಕ್ಕುಗಳು ಉಲ್ಲಂಘನೆ ಮಾಡುವಂತ ಸರ್, ಮನವರಿಕೆ ಮಾಡ್ಲಿ, ಜನಸಂಖ್ಯೆ ನಿಯಂತ್ರಣ ಮಾಡ್ಲಿ, ಒಳ್ಳೇದು. ಸಮಾಜಕ್ಕೆ ಮಾರಕ ಏನಲ್ಲ, ಒಳ್ಳೇದು. ಆದ್ರೆ ಇವ್ರು ಮಾಡ್ತಾ ಇರೋಂಥದ್ದು ಏನು? ಇವತ್ತು ಇವ್ರ ಮನೆಗಳಲ್ಲಿ ಡೈವರ್ಸ್ ಕೇಳ್ತಾ ಇದಾರೆ, ಅವ್ರ ಮನೆಯಲ್ಲಿ ಡೈವರ್ಸ್ ಕೇಳ್ತಾ ಇದ್ದಾರೆ. ನನಗ್ ಬೇಡ. ಎಸ್ ಗಜೇಂದ್ರ ಅವರು, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಒಂದು ಬ್ರೇಕ್ ನಂತರ ಈ ಕತ್ತೆರೆ ಭಾಗ್ಯ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ.
ಕತ್ತರಿ ಭಾಗ್ಯ ವಿಷಯ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹೊಸಕೋಟೆಯಲ್ಲಿ ಒಂದು ದೊಡ್ಡ ಜಾಲವೇ ಹಬ್ಬಿದೆ ಅಂತ ಹೇಳಲಾಗ್ತಾ ಇದೆ. ಏನು ಈ ರೀತಿ ಸಂತಾನ ಹರಣ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸುವಂತದ್ದು, ಪುರುಷರಿಗೆ ವ್ಯಾಸೆಕ್ಟಮಿ ಆಪರೇಷನ್ ಮಾಡಿಸುವಂತದ್ದು, ಈ ಜಾಲದಲ್ಲಿ ಕಿಂಗ್ ಪಿನ್ ಮುನಿಕೃಷ್ಣ ಅಂತ ಹೇಳಲಾಗ್ತಾ ಇದೆ. ಅವನು ಸಾಕಷ್ಟು ಜನರಿಗೆ ಈ ರೀತಿ ವಿಜಯಪುರ ಭಾಗದ ಜನಗಳಿಗೆ ಕರೆದುಕೊಂಡು ಹೋಗಿ ಬಲವಂತವಾಗಿ ಒಂದು ಆಪರೇಷನ್ ಮಾಡಿಸಿರುವಂತದ್ದು. ಆ ಸಂತ್ರಸ್ತರು ಕೂಡ ಇದ್ದಾರೆ. ಹಾಗೇನೆ ಈಗ ನಾರಾಯಣ ಸ್ವಾಮಿ ಏನು ಈ ಒಂದು ಆಪರೇಷನ್ ಒಳಗಾಗಿದ್ದಾರೆ, ಅವರ ಪತ್ನಿ ಕೂಡ ಬಂದ ನಿರ್ಮಲಾ ಅವರ ಕಾರ್ಯಕ್ರಮ ಸ್ವಾಗತ. ಓಕೆ, ನಿರ್ಮಲಾ ಅವರು, ನಿಮಗೆ ಯಾವಾಗ ಗೊತ್ತಾಯ್ತು ಈ ರೀತಿ ಆಪರೇಷನ್ ಮಾಡಿಸ್ಕೊಂಡ್? ಸರ್, ಮಂಗಳವಾರ ಇವ್ರು ಮಾಡಿಸ್ಕೊಂಡ್ ಬಂದಿರೋದು. ಬುಧವಾರ ಮನೆಗ್ ಬಂದ್ರು. ಬುಧವಾರ ಬೆಳಗ್ಗೆ ಬಂದಿದ ತಕ್ಷಣ ಈ ತರ ಬಾಗ್ಲಲ್ಲೇ ಇದ್ ಮಾಡಿದ್ರು. ಯಾಕೆ ಈ ತರ ಬಿದ್ದೋಗ್ತಾ ಇದಾರೆ ಅಂತ ಒಳಗಡೆ ಕರ್ಕೊಂಡೋಗಿ ನೋಡಿದ ತಕ್ಷಣ ತುಂಬಾ ಕುಡ್ಕೊಂಡ್ ಬಂದಿದ್ರು. ಅವಾಗ ನನಗ್ ಗೊತ್ತಾಗಿಲ್ಲ. ಹೋಗ್ ನಮ್ ಮನೆಗ್ ಬರ್ಬೇಡ ಅಂತ ಹೇಳ್ಬಿಟ್ಟು ಆಚೆಗ್ ಕಳ್ಸ್ಬಿಟ್ಟೆ. ಮತ್ತೆ ಹೋಗಿ ಮುಂದ್ಗಡೆ ಸೈಡ್ ಅಲ್ಲಿ ಬಿದ್ಬಿಟ್ರು. ಬಿದ್ಬಿಟ್ಟು ಓ ಅಂತ ಅಳ್ತಾ ಇದ್ರು. ಆವಾಗ ಹೋಗಿ ಕೇಳಿದಕ್ಕೆ ಎದ್ ನಿಂತ್ಕೊಳಕ್ ಆಗ್ತಾ ಇಲ್ಲ ಅಂದ್ರು. ನನ್ಗೊಂದ್ ಸ್ವಲ್ಪ ಇದಾಯ್ತು. ಹೋಗಿ ನೋಡಿದ್ರೆ ಆವಾಗ ಹೇಳ್ತಾ ಇದಾರ, ಈ ತರ ಮಾಡ್ಬಿಟ್ರು ನನ್ಗೆ, ಈ ತರ ನನ್ಗೆ ನಡಿಯಕ್ಕೆ ಆಗ್ತಾ ಇಲ್ಲ, ಇವಾಗ ನಾನು ಎಲ್ಲಿಗೆ ಹೋಗ್ಲಿ ಏನು. ಮತ್ತೆ ನೀನ್ ಯಾಕೆ ಕುಡ್ಕೊಂಬಂದೆ ಅಂದ್ರೆ ಅವ್ರಿಗೆ ನೋವು ಅವರೇ ಕೊಡ್ಸಿದ್ರು ಅಂದ್ರು. ಮತ್ತೆ ಯಾರ ಹತ್ರ ಹೋಗಿ ಕೇಳ್ದೆ ಅಂದ್ರೆ ಯಾರ ನೀರ್ ಗಾಡಿ ಅವರು ಕೊಡ್ಸಿದ್ರು. ನೋವು ತಡಿಯಕ್ ಆಗಿಲ್ಲ, ಮತ್ತೆ ಕುಡಿದ್ಬಿಟ್ಟು ಬಂದ್ರಿ ಅಂದ್ರು. ಯಾಕೆ ಹಿಂಗ್ ಮಾಡಿದ್ರು ಅಂತ ಅಂದಿದ್ದಕ್ಕ ನಮಗ್ ಮಕ್ಳಾಗ್ದಿದಂಗ್ ಮಾಡ್ಬಿಟ್ಟಿದಾರ ಅಂದ್ರು. ನಿನ್ಗೆ ಈ ವಯಸ್ಸಲ್ಲಿ ಮಕ್ಳು ಬೇಡ ಏನು ಬೇಡ ಅಂತ ಅವ್ರಿಗೆ ಗೊತ್ತಲ್ಲ, ವಯಸ್ಸು ಪ್ರಕಾರವಾಗಿ ಮಾಡ್ಬೇಕಾಗಿದ್ದು ಗೊತ್ತಿಲ್ಲ ನಿಮ್ಗೆ ಅಂತ ಕೇಳಿದಕ್ಕ ನನ್ಗೆ ಗೊತ್ತೇ ಇಲ್ಲ. ಏನ್ಕೋ ಚೆಕಪ್ ಮಾಡಿಸ್ಬೇಕು ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ದು. ಅದಕ್ ನಾವ್ ಹೋಗಿ ಮಲ್ಕೊಂಡ್ಮೇಲೆ ಇಂಜೆಕ್ಷನ್ ಕೊಟ್ಮೇಲೆ ನಮ್ಗೇನು ಜ್ಞಾನ ಇಲ್ಲ, ಏನ್ ಮಾಡಿದಾರೆ ಅನ್ನೋದು ಗೊತ್ತಿಲ್ಲ ನಮ್ಗೆ ಅಂತ ಹೇಳಿದ್ರು ಸರ್. ನಾವು ಆಮೇಲೆ ಕಂಪ್ಲೇಂಟ್ ಕೊಡ್ಬೇಕು ಅಂತ ಎತ್ಕೊಂಡೋಗಿ ಕಂಪ್ಲೇಂಟ್ ಕೊಡಕ್ ಹೋದ್ರೆ, ಹೋಗಮ್ಮ ಆಚೆ ಇಲ್ಲಿಂದ, ನೀವೇನ್ ಇಲ್ಲಿಗೆ ಬರೀರ, ಹೋಗಯ್ಯ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು ಸ್ಟೇಷನ್ ಅಲ್ಲಿ, ವಿಜಯಪುರ ಸ್ಟೇಷನ್ ಅಲ್ಲಿ. ಮತ್ತೆ ಆಮೇಲೆ ಹೊಸಕೋಟೆಗೆ ಹೋಗ್, ಅಲ್ಲಿ ನಡೆದಿರೋದು ಹೊಸಕೋಟೆಗೆ ಹೋಗಿ ಕೊಡ್ರಿ ಅಂದ್ರು. ಅಲ್ಲಿಂದ ಹೊಸಕೋಟೆಗೆ ಹೋದ್ಮೇಲೆ ಇಲ್ಲಿ ನಡೆದಿರೋದು ವಿಜಯಪುರದಲ್ಲಿ, ಹೊಸಕೋಟೆಗೆ ತಗೊಂಬಂದಿದ್ದೀರಲ್ಲ ನೀವು, ಹೋಗ್ರಿ ಅಲ್ಲೇ ಕೊಡ್ರಿ, ಅಲ್ಲಿರೋದೇನ್ ಕಟೇಶನ್, ನೀವು ಅಲ್ಲೇ ಕೊಡ್ಬೇಕಾಗಿರೋದು, ವಿಜಯಪುರದವ್ರ ತಾನೆ ನೀವು ಅಲ್ಲೇ ಕೊಡ್ಬೇಕು ಅಂತ ಹೇಳಿದ್ರು. ಮತ್ತೆ ಅಲ್ಲಿಂದ ಬಂದು ನಮ್ ಸಾರ್ ಹತ್ರ ಫೋನ್ ಮಾಡಿ ಕೇಳ್ದೆ. ಅಲ್ಲಿ ಸಾರ್ ಹತ್ರ ಹೇಳಿದ್ಮೇಲೆ ಇವಾಗ ಅವರು ಎಲ್ಲಾರುನು ಬಾಗ್ಲಲ್ಲಿ ಬರೋದು, ರಾತ್ರಿ ಹೊತ್ಲು ತುಂಬಾ ಕಾಟ ಕೊಡ್ತಾ ಇದಾರ ಸರ್. ಅಲ್ಲಿ ಒಂದ್ ಸ್ವಲ್ಪನೂ ಕರ್ನೂದರ್ನೇ ಇಲ್ಲ ಸರ್ ಜನಗಳಿಗೆ. ಆತರ ಎದುರಿಸ್ತಾ ಇದಾರ ನಿಮಗೆ ಮನೆ ಹತ್ರ ಬಂದು? ಇಲ್ಲ ಕೈಗೆ. ಅವ್ರ ಮನೆ ಹತ್ರ ಹೋದ್ರೇನು ಇಲ್ಲ ನನ್ ತಮ್ಮ ಎಲ್ಲ ಹೊರಟೋಗಿದಾರ, ಮನೆಯಲ್ಲೇ ಇಲ್ಲ ಅಂತ ಹೇಳ್ತಾ ಇದಾರ. ಮನೆ ಹತ್ರ ಬಂದು ಯಾರು ಜಗಳ ಮಾಡೋ ಗಲಾಟೆ ಮಾಡೋಂತವ್ರು ಯಾರು? ಅವ್ರು ಬಾಗ್ಲೇ ತೆಗ್ದಿಲ್ಲ ಸರ್. 3 ದಿವಸದಿಂದ ರಾತ್ರಿನೂ ವ್ಯಾನ್ ಅಲ್ಲೇ ನಿಂತಿತ್ತು. ವ್ಯಾನ್ ಅಲ್ಲಿ ಬರ್ತಾ ಇದಾರ? ಏನ್ ಹೆದರ್ಸ್ತಾರ, ಏನ್ ಹೇಳ್ತಾರ? ನಾವ್ ಬಾಗ್ಲೇ ತೆಗಿತಾ ಇಲ್ಲ. ಯಾರನ್ನ ಇದ್ದಾಗ ಸುಮ್ಮನೆ ಸೈಲೆಂಟ್ ಆಗಿ ಇರ್ತಾರ ಕಾರಲ್ಲಿ. ಅವ್ರೆಲ್ಲ ಮಲ್ಕೊಂಡಿದ್ದ ಟೈಮಲ್ಲಿ ಆಮೇಲೆ 10 ಗಂಟೆ 11 ಗಂಟೆ ಮೇಲೆ ಇದ್ ಮಾಡ್ತಾರ. ಎಸ್, ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಅಂದ್ರೆ ಇಂಥ ಆಪರೇಷನ್ಸ್ ಆದಂತವ್ರಿಗೆ ಯಾವ ರೀತಿ ಸ್ಥಿತಿ ಇರುತ್ತೆ, ಯಾವ ಟೈಮಲ್ಲಿ ಮಾಡ್ಬೇಕಾಗತ್ತೆ, ಮತ್ತೆ ನಂತರ ಇವ್ರನ್ನ ಸರಿಪಡಿಸಬಹುದು, ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಸಾಗರ್ ಅಪೋಲೋ ಆಸ್ಪತ್ರೆಯ ಗೈನಕಾಲಜಿಸ್ಟ್ ಶಾಂತಲಾ ಅವರಿದ್ದಾರೆ. ಡಾಕ್ಟರ್ ಶಾಂತಲಾ ಅವರು, ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೇಡಮ್, ಈ ರೀತಿ ಪ್ರಕರಣ ನಡೆದಿದೆ ನೋಡಿ ಹೊಸಕೋಟೆ ವ್ಯಾಪ್ತಿಯಲ್ಲಿ. ಇವರ ಅನುಮತಿಯನ್ನು ಕೂಡ ಪಡೆದಿರಾ? ಈ ಒಂದು ಜನಗಳಿಗೆ ಒಂದು ವ್ಯಾಸೆಕ್ಟಮಿ ಆಪರೇಷನ್ ಅನ್ನ ಮಾಡಿದ್ದಾರೆ, ಬಹಳ ನೊಂದುಕೊಂಡಿದ್ದಾರೆ ಈಗ. ಸೊ ಏನ್ ನಿಯಮಗಳೇನಿರೋಂಥದ್ದು ಈ ರೀತಿ ಆಪರೇಷನ್ ಮಾಡ್ಬೇಕಾ ನಿಮ್ಗೆ ಗೊತ್ತಿರೋ ಪ್ರಕಾರ? ಈ ಕೇಸ್ ಕುರಿತು ಹೇಳೋದಾದ್ರೆ, ಫಸ್ಟ್ ಆಫ್ ಆಲ್ ಪೇಷಂಟ್ಗೆ ಏನ್ ಸರ್ಜರಿ, ಏನ್ ಶಸ್ತ್ರಚಿಕಿತ್ಸೆ ಮಾಡ್ತೀವಿ ಅಂತ ಪೂರ್ತಿಯಾಗಿ ಅವರಿಗೆ ಅರ್ಥ ಮಾಡಿಸ್ಬೇಕು. ಎರಡನೇದಾಗಿ ಡಾಕ್ಟರ್ ಆದವರು ಈ ಪೇಷಂಟ್ ತನ್ನ ಪೂರ್ತಿ ಜ್ಞಾನದಲ್ಲಿರುವಾಗ ಅವ್ರಿಗೆ ಇದನ್ನೆಲ್ಲ ಇನ್ಫಾರ್ಮೇಶನ್ ಕೊಟ್ಟು ಮಾಡಬೇಕು. ಅವರು ಕುಡ್ದಿರೋ ಮತ್ತಲ್ಲಿರುವಾಗ ನಾವು ಹೇಳಿ ಮಾಡ್ತೀವಿ ಅನ್ನೋದು ತಪ್ಪು ಆಗುತ್ತೆ. ಯಾಕಂದ್ರೆ ಎಷ್ಟೋ ಜನಕ್ಕೆ ಅದು ನೆನಪು ಇರೋದಿಲ್ಲ, ಅದನ್ನ ಮಾಡೋದು ತಪ್ಪು. ಆತರ ಯಾವ ವೈದ್ಯರು ಅವರ ಒಂದು ಪೂರ್ತಿ ಕಾನ್ಶಿಯಸ್ ಇರುವಾಗನೇ ಪ್ರತಿಯೊಂದು ಇದು ತಗೊಂಡು ಮನೆಯವ್ರ ಹತ್ರನು ಕನ್ಸೆಂಟ್ ತಗೊಂಡು ಈ ಆಪರೇಷನ್ಗೆ ನಾವು ಮಾಡ್ತಾ ಇದೀವಿ ಅಂತ ಮಾಡ್ಬೇಕಾಗತ್ತೆ. ಸೊ ಈ ಪ್ರಕರಣದಲ್ಲಿ ಅವ್ರು ಹೇಳಿರೋ ಹಾಗೆ ಈ ಪೇಪರ್ ಅಲ್ಲಿ ಇವ್ರು ಯಾರು ಕುಡ್ದಿದ್ರು, ಅವ್ರಿಗೆ ಯಾರ್ದು ಅರ್ಧ ಜ್ಞಾನ ಇತ್ತು, ಅವ್ರು ಪೂರ್ತಿ ಕಾನ್ಶಿಯಸ್ ಅಲ್ಲಿ ಇರ್ಲಿಲ್ಲ ಅನ್ನೋದು ಒಂದು. ಅದು ಮೊದಲನೇದಾಗಿ ಶಸ್ತ್ರಚಿಕಿತ್ಸೆ ಈ ಸಂದರ್ಭದಲ್ಲಿ ಮಾಡೋದು ಬಹಳ ತಪ್ಪಾಗುತ್ತೆ. ಎರಡನೇದಾಗಿ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡೋದು ಗಂಡಸರಿಗೆ ಏನೂ ತೊಂದರೆ ಆಗೋದಿಲ್ಲ, ಬಟ್ ತಿಳಿದೇ ಮಾಡಿರೋದು ಅದು ಒಂದು ಮನರೋಗಕ್ಕೆ ಕಾರಣ ಆಗೋ ಚಾನ್ಸಸ್ ಇರುತ್ತೆ.
ಇದರಿಂದ ದೈಹಿಕವಾಗಿ ಅವ್ರಿಗೇನು ತೊಂದರೆ ಇಲ್ಲ ಅಂತೀರ ಹಾಗಾದ್ರೆ? ದೈಹಿಕವಾಗಿ ಏನು ತೊಂದರೆ ಆಗೋದಿಲ್ಲ. ಇನ್ಫ್ಯಾಕ್ಟ್ ನಾವು ಎಷ್ಟೋ ಹೆಣ್ಮಕ್ಳಿಗೆ ಈ ಆಪರೇಷನ್ ಇಂದ ಆರೋಗ್ಯ ಕೆಡುತ್ತೆ, ತೊಂದರೆ ಆಗುತ್ತೆ ಅನ್ನೋದಾದ್ರೆ 2-3 ಸರ್ಜರಿ ಮಾಡಿಸ್ಕೊಂಡಿದ್ದಾರೆ. ಹೆಣ್ಮಕ್ಳು ಮತ್ತೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂದ್ರೆ ಅವರ ಗಂಡಸರಿಗೆ ಇದನ್ನ ಮಾಡಿಸ್ಕೊಳ್ಳಿ, ಅವ್ರಿಗೆ ತೊಂದರೆ ಆಗುತ್ತೆ ಅಂತ ನಾವು ರೆಕಮೆಂಡ್ ಮಾಡ್ತೀವಿ. ಇನ್ಫ್ಯಾಕ್ಟ್ ಈ ಆಪರೇಷನ್ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಯಾವ ಗಂಡಸರಿಗೂ ತಮ್ಮ ಆರೋಗ್ಯವನ್ನು ಕಳ್ಕೊಳ್ಳೋ ಅಂತ ಏನು ಒಂದು ಸಂಭ್ರಮ ಬರೋದಿಲ್ಲ. ಇದು ಬಹಳ ಒಳ್ಳೆಯ ಆಪರೇಷನ್. ಇದನ್ನ ಸರಿಯಾಗಿ ಮಾಡಿದ್ರೆ ಯಾವ ತರದ್ದು ತೊಂದರೆನೂ ನಿಶಕ್ತಿನೂ ಆಗೋದಿಲ್ಲ. ನಿಜ ಮೇಡಮ್. ಆದ್ರೆ ಈಗ ನೀವು ಒಂದು ಮಾತನ್ನ ಹೇಳಿದ್ರಿ, ಈಗ ದೈಹಿಕವಾಗಿ ಅವ್ರಿಗೇನು ಸಮಸ್ಯೆ ಆಗೋದಿಲ್ಲ ಅಂತ. ಆದ್ರೆ ಆ ಮನೋರೋಗಕ್ಕೂ ಈಗ ಗುರಿ ಆಗಿರುವಂತದ್ದು, ಯಾಕಂದ್ರೆ ಸಮಾಜ ನೋಡುವಂತ ರೀತಿ ಬೇರೆ, ಅವರ ಒಪ್ಪಿಗೆ ಇಲ್ಲದೆ ಮಾಡಿರುವಂತದ್ದು. ಹೀಗಾಗಿ ಬಹಳಷ್ಟು ನೊಂದ್ಕೊಂಡಿದ್ದಾರೆ ಅವರು. ಈಗ ಮೊದಲಿನಂತೆ ಅವ್ರಿಗೆ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯವಾಗುತ್ತಾ? ಆ ರೀತಿ ವೈದ್ಯಕೀಯ ಪದ್ಧತಿಯಲ್ಲಿ ಚಿಕಿತ್ಸೆ ಮಾಡೋಕೆ ಸಾಧ್ಯತೆ ಇದೆಯಾ ಅಂತ? ಕಷ್ಟ ಇದೆ, ಅದು ಕಷ್ಟ ಇದೆ. ಒಬ್ರೊಬ್ಬರದ ಆರೋಗ್ಯ ಒಂದೊಂದ್ ತರ ಇರುತ್ತೆ. ಈಗ ಮತ್ತೆ ಅದನ್ನ ನಾವು ಮಾಡಿದ್ರೆ ಅದನ್ನ ಕರೆಕ್ಷನ್ ಸರ್ಜರಿ ಮಾಡೋದು ತುಂಬಾ ಕಮ್ಮಿ. ಮೋಸ್ಟ್ ಆಫ್ ಟೈಮ್ ಯಾರಾದ್ರೂ ಹೋಗಿ ಅವರಾಗಿ ವಾಲಂಟಿಯರ್ ಆಗಿ ಸರ್ಜರಿ ಮಾಡಿಸ್ಕೊಂಡಿದ್ರೆ ಅದನ್ನ ಅವ್ರು ಯಾರು ವಾಪಸ್ ಮಾಡಿಸ್ಕೊಳ್ಳೋಂತ ಸ್ಥಿತಿ ಬರೋದಿಲ್ಲ. ಅದಕ್ಕಾಗಿ ನಾವು ಕನ್ಸೆಂಟ್ ತಗೊಂಡು, ಇವ್ರು ಕನ್ಸೆಂಟ್ ಇಲ್ಲದೆ ಮಾಡಿರೋದ್ರಿಂದ ಇವ್ರಿಗೆ ಒಂದು ಪ್ರಯತ್ನ ಕೊಡ್ಬೋದು. ಬಟ್ ಪ್ರಯತ್ನ ಮಾಡಿದ್ರು ಅದು ನಾರ್ಮಲ್ ಆಗಿ ಫಂಕ್ಷನ್ ಆಗುತ್ತೆ, ಪುನಃ ಅವರಿಗೆ ಗರ್ಭ ಮಾಡ್ಕೊಳ್ಳೋದಂತ ಸಾಧ್ಯತೆ ಇದೆ ಅನ್ನೋದು ಕಷ್ಟ ಆಗುತ್ತೆ. ಅದರಲ್ಲೂ ರಿಸ್ಕ್ ಇರುತ್ತೆ. ಬಟ್ ಅದರ್ವೈಸ್ ಅವರ ಫಿಸಿಕಲ್ ಹೆಲ್ತ್ಗಾಗ್ಲಿ ಬೇರೆ ತರ ಶಕ್ತಿ ಕುಂದೋದಾಗ್ಲಿ ಅದೆಲ್ಲ ಏನೂ ಇರೋದಿಲ್ಲ. ಬಟ್ ರಿಸ್ಕ್ ತೆಗೆದುಕೊಂಡು ಆಪರೇಷನ್ ಮಾಡಿದ್ರೆ ಮತ್ತೆ ಮೊದಲಿನ ತರ ಆಗ್ಬೋದು ಇವರು ಅಂತ ಹೇಳ್ತೀರಿ? ಹೌದು, ಅದನ್ನು ನಾವು 100% ಕೊಡೋದಿಲ್ಲ, 50% ಅಷ್ಟೇ ಕೊಡೋದು. ಓಕೆ ಮೇಡಮ್, ಹಾಗೆ ನೀವು ಹೇಳಿದ್ರಿ ಈಗ ಇದರಲ್ಲಿ ಫಾರ್ಮಾಲಿಟೀಸ್ ಪಾಲಿಸಿಲ್ಲ, ರೋಗಿ ಅನುಮತಿಯನ್ನು ಪಡ್ಕೊಂಡಿಲ್ಲ, ಆಮೇಲೆ ಕುಡಿದಂತ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಈಗ ನಿಮಗೆ ಇಂಥ ಸಂದರ್ಭದಲ್ಲಿ ಆ ರೀತಿ ಟ್ರೀಟ್ಮೆಂಟ್ ಕೊಟ್ಟಿರೋ ವಿರುದ್ಧ ಏನು ಕ್ರಮ ಕೈಗೊಳ್ಬಹುದು ಅಂತ ಹೇಳ್ತೀರಾ ಹಾಗಾದ್ರೆ? ಈ ಎಲ್ಲ ಪರಿಣಾಮಗಳು ನೋಡಿದ್ರೆ ಅವರಿಗೆ ಆಗಿರೋದಂತೂ ನಾವ್ ಏನು ಮಾಡಕ್ ಆಗೋದಿಲ್ಲ. ಆದ್ರೆ ಮುಂದೆ ಈ ತರ ನಡೀದಂತ ಯಾರು ವ್ಯಕ್ತಿಯಿಂದ ಈ ತರ ಎಲ್ಲ ಆಗಿದೆ, ತಪ್ಪಾಗಿದೆ, ಅವರಿಗೆ ಸಮಾಜವಾಗಿ ಅದನ್ನ ಇದಕ್ಕೆ ಹೇಳಿ ಶಿಕ್ಷೆಗೆ ಗುರುಪಡಿಸ್ಬೇಕಾಗತ್ತೆ. ಬಟ್ ಅದನ್ನ ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡ್ಬೇಕಾಗತ್ತೆ. ಅಲ್ಲಿ ಏನ್ ನಡೆದಿದೆ ಅನ್ನೋದು ತುಂಬಾ ಕರೆಕ್ಟ್ ಆಗಿ ಇನ್ವೆಸ್ಟಿಗೇಟ್ ಮಾಡಿ ಇದಕ್ಕೆಲ್ಲ ಯಾರು ರೆಸ್ಪಾನ್ಸಿಬಲ್ ಅನ್ನೋದು ಕಂಡುಹಿಡಿಬೇಕಾಗತ್ತೆ. ಹಾಗೇನೆ ಮೇಡಮ್, ಇಲ್ಲಿ ಈಗ ಏನು ಈ ಆಪರೇಷನ್ ಒಳಗಾಗಿದ್ದಾರೆ ಅವ್ರು ಕೆಲವರು ಈಗ ಮಾತನಾಡ್ತಾ ಇರೋದು, ನಮಗೆ ತುಂಬಾ ನೋವಾಯ್ತು ಅವತ್ತು ಇಡೀ ದಿನ, ಮತ್ತೆ ವಾಮಿಟ್ ಆಯ್ತು, ಜ್ವರ ಬಂದಿದೆ ಅಂತ ಕೂಡ ಹೇಳ್ತಾ ಇದಾರೆ. ಸೊ ಈ ರೀತಿ ಲಕ್ಷಣಗಳು ಆ ರೀತಿ ಆಗತ್ತಾ ಅಂತ? ಬಹುಶಃ ಅವರಿಗೆ ಸ್ವಲ್ಪ ಮತ್ತು ಬರುವಂತ ಇಂಜೆಕ್ಷನ್ಗಳು ಕೊಟ್ಟಿರ್ತಾರೆ, ಅದರಿಂದ ಅವರಿಗೆ ಸ್ವಲ್ಪ ಗೆಸ್ಟೈಟಿಸ್ ಆಗಿರ್ಬೋದು, ಅಥವಾ ಮತ್ತು ಬರುವಂತ ಔಷಧಿಗಳಿಂದ ವಾಂತಿ ಆಗುವಂತ ಸಾಧ್ಯತೆ ಇರುತ್ತೆ. ಆ ಔಷಧಿ ಎಫೆಕ್ಟ್ ಹೋದ್ಮೇಲೆ ನೋವು ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಅದೆಲ್ಲ ಟೆಂಪ್ರರಿ, ಸ್ವಲ್ಪ ತಾತ್ಕಾಲಿಕ, ಪರ್ಮನೆಂಟ್ ಅಂತೂ ಅಲ್ಲ ಅದು. ಹಾಗೇನೆ ಸಮ್ ಮೆಡಿಸಿನ್ಸ್ ಕೂಡ ಕೊಟ್ಟಿದ್ದಾರೆ ಮೇಡಮ್ ಇಲ್ಲಿ, ಟ್ಯಾಬ್ಲೆಟ್ಸ್ ಎಲ್ಲ ಕೂಡ. ಆ ಟ್ಯಾಬ್ಲೆಟ್ಸ್ ಎಲ್ಲ ತೆಗೆದುಕೊಂಡಾಗ ಇವರಿಗೆಲ್ಲ ವಾಮಿಟ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಬಿವಿಟ್ ಅಂತ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಆಮೇಲೆ ಟ್ಯಾಬ್ಲೆಟ್ ಅದು. ಇನ್ನು ಮಿಕ್ಕಿದ್ದು ಸರ್ಜರಿ ಆದ್ಮೇಲೆ ಯಾರೇ ಆಗ್ಲಿ ಒಂದು ಆಂಟಿಬಯೋಟಿಕ್ ಕೊಟ್ಟಿರ್ತಾರೆ. ಆಂಟಿಬಯೋಟಿಕ್ ತಗೊಂಡಾಗ ಅಸಿಡಿಟಿ ಆಗೋ ಚಾನ್ಸಸ್ ಇರುತ್ತೆ. ಮೊದಲನೇದಾಗಿ ಇವರು ಎಲ್ಲ ಕುಡಿಯುವಂತವರಾಗಿದ್ರೆ ಆ ಕುಡಿತ ಕಂಟ್ರೋಲ್ ಮಾಡದೆ ಆ ಮಾತ್ರೆ ತಗೊಂಡಾಗ ಅಸಿಡಿಟಿ ಜಾಸ್ತಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇದೆಲ್ಲ ಸರಿ ಹೋಗುತ್ತಾ ಹಾಗಾದ್ರೆ ಅಂತ? ಆರೋಗ್ಯ ಎಲ್ಲ ಸುಧಾರಿಸುತ್ತೆ ನಿಧಾನವಾಗಿ. ಬಟ್ ಈ ಒಂದು ಪ್ರಕರಣ ಅಂದ್ರೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿರೋದು ಅದು ಪರ್ಮನೆಂಟ್ ಆದ್ರೆ ಅದನ್ನೇನು ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಅವರಿಗೆ ಕೌನ್ಸಿಲಿಂಗ್ ಮಾಡಬೇಕು, ಇದರಿಂದ ನಿಮ್ಗೆ ಯಾವುದೇ ತರ ತೊಂದರೆ ಆಗೋದಿಲ್ಲ ಅಂತ ಬೇರೆ ಅವರು ಒಬ್ರು ಕೂತು ಸರಿಯಾಗಿ ಅವರಿಗೆ ಕೌನ್ಸಿಲ್ ಮಾಡ್ಬೇಕು. ಯಾಕೆಂದ್ರೆ ಸಮಾಜದಲ್ಲಿ ಇದನ್ನೆಲ್ಲ ನಾವು ಬೇರೆ ಅರ್ಥದಲ್ಲಿ ತಗೋಬಾರ್ದು. ಅವರಿಗೆ ಗಂಡಸ್ತನ ಎಲ್ಲೂ ಹೋಗೋದಿಲ್ಲ, ಚೆನ್ನಾಗೇ ಇರುತ್ತೆ. ಸೊ ಸಮಾಜ ಒಂದು ಹೇಳುತ್ತೆ, ಓದಿರೋರು ಅನಾಗರಿಕರು ಮಾತಾಡ್ತಾರೆ ಅಂತ ನಾವು ವಿದ್ಯಾವಂತರು ಅದನ್ನ ಮಾತಾಡಕ್ ಆಗೋದಿಲ್ಲ. ಬಟ್ ಇವರಿಗೆ ಚೆನ್ನಾಗಿ ಕುತ್ಕೊಂಡು ಕೌನ್ಸಿಲ್ ಮಾಡಿ, ನಿಮ್ಮ ಏನು ಪ್ರಾಬ್ಲಮ್ ಆಗೋದಿಲ್ಲ, ಈ ಆಪರೇಷನ್ ಇಂದ ಸುಮಾರು ಜನ ಮಾಡಿಸ್ಕೊಂಡು ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರೆ, ಮತ್ತೆ ತಮ್ಮ ಲೌಕಿಕ ಜೀವನ ವೈಯಕ್ತಿಕ ಜೀವನ ಎರಡು ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೇಕಾಗತ್ತೆ ಅವ್ರಿಗೆ. ಅಂದ್ರೆ ಇದು ಕೇವಲ ಸಂತಾನ ಮಾಡ್ಕೊಳ್ಳದೆ ಇರೋದಕ್ಕೆ ಮಾತ್ರ ಈ ಆಪರೇಷನ್, ಬೇರೆ ಏನು ಕೂಡ ತೊಂದರೆ ಆಗೋದಿಲ್ಲ. ಎಸ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಶಾಂತಲಾ ಅವರೇ. ಎಸ್ ನಾರಾಯಣ ಸ್ವಾಮಿ ಅವರು, ಅಂದ್ರೆ ಈಗೆಲ್ಲ ಕೇಳಿಸ್ಕೊಂಡ್ರಿ ಡಾಕ್ಟರ್ ಹೇಳಿದ್ದು, ಆ ನೋವು ಆಗೋದೆಲ್ಲ ಕೂಡ ನೀವು ಹೇಳಿದ್ರಿ, ಅದ್ರ ಬಗ್ಗೆ ಅವರು ಕೂಡ ಹೇಳಿದ್ರು ಸ್ವಲ್ಪ ದಿನ ಇರುತ್ತೆ ಅಂತ ಹೇಳಿ. ಅಂದ್ರೆ ಸಮಾಜ ನೋಡೋದು ಮಾತ್ರ ಬದಲಾಗಬೇಕಷ್ಟೇ, ಸಮಾಜದಲ್ಲಿ ಜನ ಏನ್ ನೋಡ್ತಾರೆ ಅವ್ರು ಬದಲಾವಣೆ ಆಗಬೇಕು, ನಿಮ್ಮ ಆರೋಗ್ಯಕ್ಕೇನು ಕೂಡ ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಆದ್ರೂ ಕೂಡ ಇಲ್ಲಿ ತಪ್ಪಾಗಿರುವಂತದ್ದು, ನಿಮ್ಮ ಅನುಮತಿಯನ್ನು ಪಡೆಯದೆ ಅವ್ರೇನ್ ಮಾಡಿಸಿದಾರೆ ಅದು ನಿಜವಾಗ್ಲೂ ಕೂಡ ಅಪರಾಧನೇ ಅದು. ಸೊ ಈಗ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಪೊಲೀಸ್ ಸ್ಟೇಷನ್, ಯಾವ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರಿ? ಹೊಸಕೋಟೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಅಂದ್ರೆ ಅಲ್ಲಿ ಏನ್ ಹೇಳಿದ್ದಾರೆ ಅನ್ನು ಖಾನ್ ಅವರೇ? ಹೊಸಕೋಟೆ ಪೊಲೀಸರು ಏನ್ ಹೇಳಿದ್ರು? ಪೊಲೀಸ್ ಕಂಪ್ಲೇಂಟ್ ತೆಗೆದುಕೊಂಡಿದ್ದಾರೆ ಕಂಪ್ಲೇಂಟ್, ಏನ್ ಹೇಳಿದ್ರು ಆ ಟೈಮಲ್ಲಿ?
ಇಟ್ಕೊಂಡಿದ್ದಾರೆ ಸರ್, ನೋಡಿ ಕೊಟ್ಟಿದ್ದಾರೆ. ಓಕೆ, ಅಂದ್ರೆ ಗಜೇಂದ್ರ ನೀವು ಕೂಡ ಹೋಗಿದ್ರ ಅವಾಗ ಹೊಸಕೋಟೆ? ಸರಿ, ಇಲ್ಲ, ನಾನು ಹೊಸಕೋಟೆ ಹೋಗ್ಲಿಲ್ಲ. ಇವರೇ ಹೋಗಿ ನೇರವಾಗಿ ಹೋಗಿ ಸುಮಾರು ಕಂಪ್ಲೇಂಟ್ ತಗೊಳೋದಕ್ಕೆ, ಇವರು ಕಂಪ್ಲೇಂಟ್ ಕೊಡೋದಕ್ಕೆ ಫಸ್ಟ್ ಇದು ಕಂಪ್ಲೇಂಟ್ ತಗೊಳೋದಕ್ಕಿಂತ ಮುಂಚೆ ಇವರೆಲ್ಲ ಇದಾದ್ಮೇಲೆ ನಾವು ಅಲ್ಲಿ ಒಂದು ಕಾರ್ಯಾಚರಣೆಗೆ ಹೋದಾಗ ಇವರು ನಮ್ಮ ಪ್ರಜಾ ಟಿವಿ ನಮ್ಮ ಸ್ನೇಹಿತರಾದ ಮಂಜುನಾಥ್ ಅವ್ರ ಜೊತೆ ಹೋಗಿ ಇದು ಯಾವಾಗ ಮಾಧ್ಯಮದಲ್ಲಿ ಬರ್ತಾ ಇದೆ ಅಂತ ಗೊತ್ತಾದಾಗ ಆಗ ಕಾಲ್ ಮಾಡ್ಬಿಟ್ಟು ಬನ್ನಿ ನಾವು ಹೊಸಕೋಟೆಯಲ್ಲಿ ಕಂಪ್ಲೇಂಟ್ ತಗೊಂತೀನಿ ಅಂತ ಹೇಳಿದ್ರು. ಮತ್ತೆ ಇವರು ಹೊಸಕೋಟೆಗೆ ಹೋದಾಗ ಸುಮಾರು ಏನು ಇಲ್ಲ ಅಂದ್ರೆ ಎಷ್ಟು ಅವರ್ ಕಾಯಿಸಿದಾರೆ? 9 ಗಂಟೆ ಗಂಟ ಅಲ್ಲ, 9 ಗಂಟೆ ಗಂಟ. ಅವರು 9 ಗಂಟೆಯಲ್ಲಿ ಮತ್ತೆ ವಿಜಯಪುರಕ್ಕೆ ಬರ್ಬೇಕು. ರಾತ್ರಿ 9 ಗಂಟೆವರೆಗೂ ಕಾಯಿಸಿದ್ದಾರೆ ಬೆಳಗ್ಗಿನಿಂದ. ಮತ್ತೆ ದೇವನಹಳ್ಳಿಗೆ ಹೋಗಿ ಇದಕ್ಕೆ ವಿಜಯಪುರಕ್ಕೆ ಹೋಗಿ ಅಂತ ಹೇಳಿದ್ರೆ ಮತ್ತೆ ಕಂಪ್ಲೇಂಟ್ ತಗೊಂಡು ಮತ್ತೆ ಆಮೇಲೆ ಅವರು ಬೆಳಗ್ಗೆ ಬನ್ನಿ 10 ಗಂಟೆಗೆ ಬನ್ನಿ, ನಿಮ್ಗೆ FIR ಕಾಪಿ ಕೊಡ್ತೀರಿ ಅಂತ ಹೇಳಿದ್ರೆ ಮತ್ತೆ ಬೆಳಗ್ಗೆ ಇವರು ಹೋಗೋದಕ್ಕೂ ಚಾರ್ಜ್ಗಳಿಗಿರ್ಲಿಲ್ಲ. ಇವ್ರು ಯಾವ ರೀತಿ ಹೋಗ್ಬೇಕು? ಅದೇ ಒಂದು ವಿಜಯಪುರದಲ್ಲೇ ಇದನ್ನ ತಗೊಂಡಿದ್ರೆ ಅವ್ರು ಅಲ್ಲೇ ಹೋಗ್ಬೋದಾಗಿತ್ತಲ್ಲ. ಅಲ್ಲ, ಈಗ ಏನ್ ಕೇಸುಗಳು ದಾಖಲು ಮಾಡಿದ್ದಾರೆ ಇವ್ರ ಮೇಲೆ ನಿಮ್ಗೆ ಗೊತ್ತಿರೋ ಪ್ರಕಾರ? ಎಸ್, ಇಲ್ಲಿ ನಾವು ನೋಡ್ತಾ ಇದೀವಿ, ಏನು ತೆಗೆದುಕೊಂಡಂತ ಕ್ರಮ ಕೊಟ್ಟಿರೋದು ಪೊಲೀಸರು. ಪೊಲೀಸ್ ಅಧಿಕಾರಿಯು ತನಿಖೆಗೆ ಸ್ಥಳಕ್ಕೆ ಧಾವಿಸಿದ್ದಲ್ಲಿ ಅಥವಾ ತನಿಖೆ ಮಾಡಿ ನಿರಾಕರಿಸಿದ ಕಲಂ 157 CRPC ಕಲಂ. ಎಸ್, ಈಗ DHO ಅವರಿದ್ದಾರೆ. DHO ಎಸ್ ರವಿಪ್ರಕಾಶ್ ಅವರು ನಮಸ್ಕಾರ ಸರ್. ನಾನು ಡಿಸ್ಟ್ರಿಕ್ಟ್ ಫ್ಯಾಮಿಲಿ ವೆಲ್ಫೇರ್ ಆಫೀಸರ್ ಬ್ಯಾಂಗ್ಳೂರು. ಹೇಳಿ ಸರ್. ಸರ್, ಈ ಪ್ರಕರಣ ನಿಮ್ಗೆ ಗೊತ್ತಾಗಿರ್ಬೇಕು, ಈಗ ಹೊಸಕೋಟೆ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಹೇಳಿ ಸರ್. ಎಸ್, ಈಗ ವ್ಯಾಸೆಕ್ಟಮಿ ಆಪರೇಷನ್ ಮಾಡಬೇಕಾದ್ರೆ ಆ ಸಂಬಂಧಪಟ್ಟಂತೆ ಯಾರು ಆಪರೇಷನ್ ಒಳಗಾಗ್ತಾರೆ ಅವರ ಒಂದು ಒಪ್ಪಿಗೆಯನ್ನು ಪಡಿಬೇಕಾಗುತ್ತೆ. ಇಲ್ಲಿ ಯಾವ್ದು ಕೂಡ ಈ ರೀತಿ ಆಗಿಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಏನ್ ಹೇಳ್ತಿರ್ತಾವು ಇದ್ರ ಬಗ್ಗೆ? ಇಲ್ಲ ಸರ್, ಇದು ಆರೋಪ ಸುಳ್ಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಆಕ್ಚುಲಿ ಅವ್ರನ್ನ ಅದು ಮೋಟಿವೇಶನ್ ಮಾಡಿ ಅವ್ರನ್ನ ಅದೇನು ಅದನ್ನ ಇದನ್ನ ಅವ್ರ ಹತ್ರ ಕನ್ಸೆಂಟ್ ತಗೊಂಡು ಅದನ್ನ ಪ್ರೀ ಆಪರೇಟಿವ್ ಚೆಕ್ಅಪ್ ಮಾಡಿ ಅವರಲ್ಲಿ ಅದನ್ನೆಲ್ಲ ಮಾಡಿ ಪ್ರೊಸೀಜರ್ ಫಾಲೋ ಮಾಡಿ ಇದು ಮಾಡಿದೆ ಸರ್. ಇದು ಈ ತರ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಲ್ಲ, ಈಗ ಇವರೇ ಇದಾರೆ ಆಪರೇಷನ್ ಒಳಗಾಗಿರೋರು. ನಾರಾಯಣ ಸ್ವಾಮಿ ಮಾತಾಡಿ, ನಿಮ್ಮೆಲ್ಲ ಒಪ್ಪಿಗೆ ತಗೊಂಡೇ ಮಾಡಿದಾರಂತಲ್ಲ? ಇಲ್ಲ ಸರ್, ನಮ್ಗೆ ಮತ್ತಿನ ದಿವಸ ಕೊಟ್ಬಿಟ್ಟು ಮಾಡಿಬಿಟ್ರೆ ಏನ್ ಗೊತ್ತಾಯ್ತು ನಮ್ಗೆ. ಒಪ್ಪಿಗೆ ಹೆಂಗ್ ತಗೊಂತಾರೆ ಸರ್? ಒಪ್ಪಿಗೆ ಇದೆ, ಇಲ್ಲಿ ಡಾಕ್ಯುಮೆಂಟೇಶನ್ ಇದೆ, ಅದಕ್ಕೆಲ್ಲದು ಅದನ್ನ ಈಗ ಆಕ್ಚುಲಿ ವೆರಿಫಿಕೇಶನ್ ನಾವು ಈಗ ಅಲ್ಲಿಗೆನೆ ಹೊಸಕೋಟೆಗೆ ತೆರಳ್ತಾ ಇದ್ದೀವಿ ನಾವು ಆಫೀಸರ್ಸ್, ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್. ಇದಕ್ಕೆ ಎನ್ಕ್ವೈರಿ ಮಾಡಿ ಅದನ್ನ ವರದಿನೂ ಕೂಡ ಸರ್ಕಾರಕ್ಕೆ ನಾವು ಸಲ್ಲಿಸ್ತಾ ಇದ್ದೀವಿ ಸರ್. ಅಲ್ಲ, ಇಲ್ಲಿ ಇದಾರೆ ಈಗ ಸಂತ್ರಸ್ತರ. ಈಗ ಎಸ್ ಗಜೇಂದ್ರ ಅವ್ರು ಮಾತನಾಡಿ. ಈಗ ಅವರು ಆಲ್ರೆಡಿ ಕುಡ್ದಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕುಡ್ದಿರ್ಬೇಕಾದ್ರೆ ಯಾವ ರೀತಿ ಮಾಡಿದ್ರು ಸರ್? ಅದು ಏನಾಗಿದೆ, ಈಗ ಕುಡ್ದಿದ್ದಾರೆ ಅಂತ ಕೆಲವು ಏನಾಗಿದೆ, ಕೆಲವು ರಿಜೆಕ್ಷನ್ ಮಾಡಿದ್ದೇವೆ. ಅಲ್ಲಿ ಏನೋ 25 ಕೇಸ್ ಬಂದಿತ್ತು ಅಂತ ಕೇಸಸ್. ಅದು ಕೆಲವು ಬಂದಂತ ಕೇಸ್ಗಳಲ್ಲಿ ಆಗಿರೋ ಅಂತದ್ದು ಈಗ ಸಂತಾನ ಚಿಕಿತ್ಸೆ ಆಗಿರೋದು ಕೇವಲ 14 ಮಾಡಿರೋದು. ಇದಕ್ಕಂತ ಕೆಲವೊಂದು ಕೇಸಸ್ ಇದೇ ರೀತಿಯಾಗಿ ಬಂದ ಈಗ ಒಂದು ಡ್ರಂಕನ್ ಯಾರು ಬಂದಿದ್ರಾಗ್ಲಿ ಅಂತ ಕೇಸ್ಗಳನ್ನೆಲ್ಲ ಕೆಲವು ರಿಜೆಕ್ಟ್ ಮಾಡಿ ಅದರಲ್ಲಿ ಫಿಟ್ ಇರೋ ಅಂತದ್ದು ಮಾತ್ರ ಕೆಲವು 14 ಕೇಸ್ಗಳು ಮಾಡಿರೋದ್ರಲ್ಲಿ ಇವರು ಒಳಪಡ್ತಾರೆ ಸರ್. ಇವತ್ತು ಮಾಡಿರೋಂತ ವಿಜಯಪುರದ 9 ಜನ ಏನಿದ್ದಾರೆ ಅವ್ರು ಅವ್ರು ಕುಡ್ದಿದಾರಲ್ವಾ, 9 ಜನ ನೀವ್ ಯಾಕೆ ರಿಜೆಕ್ಟ್ ಮಾಡಬಾರ್ದಾಗಿತ್ತು ಸರ್? ಕುಡಿಸಿದ್ರೆ ಅನ್ನೋದಕ್ಕೆ ನಮ್ಮ ಫಿಸಿಷಿಯನ್ ರಿಪೋರ್ಟ್ ಇದೆಯಲ್ಲ ಸರ್, ಅವರು ಅದ್ ಮಾಡ್ಬೇಕಾದ್ರೆ ಅದನ್ನ ಪ್ರೀ ಆಪರೇಟಿವ್ ಚೆಕ್ಅಪ್ ಮಾಡಿನೇ ಅದನ್ನ ಅವರು ಚಿಕಿತ್ಸೆ ಒಳಪಡುತ್ತೆ. ಹಾಗಾದ್ರೆ ಚೆಕಪ್ ಮಾಡ್ಬೇಕಾದ್ರೆ ಗೊತ್ತಾಗ್ಲಿಲ್ವಾ ಕುಡ್ದಿದಾರ ಇಲ್ವಾ ಅಂತ? ಮಾಡಿದ್ದಾರೆ, ಅದಕ್ಕೆ ಮಾಡಿಲ್ಲ ಅನ್ನೋ ಕಾರಣಕ್ಕೇನೆ ಅದು ಮಾಡಿರ್ತಾರೆ ಸರ್. ಅಲ್ಲ ರವಿಪ್ರಕಾಶ್ ಅವರ, ಈಗ ಕುಡ್ದಿಲ್ಲ ಆ ಟೈಮಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಇವ್ರು ಯಾಕೆ ಹೋಗಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ತಾರೆ? ಅದ್ರ ಬಗ್ಗೆ ನನಗೆ ಅರಿವಿಲ್ಲ ಸರ್. ಅಲ್ಲ, ಈಗ ನೀವು ಹೇಳಿದ್ರೆ ಕೆಲವ್ರನ್ನ ರಿಜೆಕ್ಟ್ ಮಾಡಿದೆ ಅಂತ, ಅವ್ರು ರಿಜೆಕ್ಟ್ ಮಾಡಿಲ್ಲ. ಇವ್ರು ಹೇಳ್ತಾ ಇದಾರೆ ಇವ್ರಿಗೆ ಏನ್ ಸ್ಥಿತಿ ಬಂತು, ಇಂಜೆಕ್ಷನ್ ಕೊಡ್ತಾ ಇದ್ರು, ಅದನ್ನ ಭಯ ಬೀತ್ಕೊಂಡು ಅವ್ರು ಓಡೋಗಿದಾರೆ ಅಲ್ಲಿಂದ ಅಂತ ಹೇಳ್ತಾ ಇದಾರೆ ಇವರು. ನಮಗೂನು ಅದನ್ನೇ ಅಚ್ಚರಿ ಆಗಿರೋದು. ಎಲ್ಲ ಪ್ರೊಸೀಜರ್ ವೈಸ್ ಫಾಲೋ ಮಾಡಿ ಕರೆಕ್ಟ್ ಆಗಿ ಆಗಿದ ಮೇಲೇನೆ ಈಗ ಯಾಕೆ ಅವರು ಅಲ್ಲಿ ಅದನ್ನ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ದೂರು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆನೇ ನಾವು ಈಗ ತನಿಖೆ ಮಾಡಬೇಕಾಗಿದೆ. ಅದರಿಂದಲೇ ಹೋಗಿ ಅದ್ರ ನಂತರ ತಮ್ಗೆ ಅಲ್ಲಿ ನಮ್ಮ ಸರ್ಕಾರಕ್ಕೆ ವರದಿ ಕೊಡ್ತೀವಿ ಸರ್. ಆಮೇಲೆ ಅದ್ರ ವಿಷಯಗಳನ್ನ ನೀವು ಅಲ್ಲ ನಿಮ್ಗೆ ಅನ್ಸೋದಿಲ್ಲ ಇಂತ ಒಂದು ರಾಕೆಟ್ ಇದೆ ಅಲ್ಲಿ ಹೊಸಕೋಟೆ ಸುತ್ತಮುತ್ತ? ಮುನಿಕೃಷ್ಣ ಅನ್ನೋನು ಇಲ್ಲಿ ಪಾಪ ಬಡಪಾಯಿ ಕಾರ್ಮಿಕರನ್ನ ಎಲ್ಲಿಂದ ಕರ್ಕೊಂಡು ಬಂದು ಅವ್ರಿಗೆಲ್ಲ ಈ ರೀತಿ ಆಪರೇಷನ್ ಮಾಡಿಸ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿರುವಂತ ವೈದ್ಯರು ಏನ್ ಮಾಡ್ತಾ ಇದಾರೆ? ನಿಜವಾಗ್ಲೂ ಅವರು ಕೂಡ ಶಾಮೀಲಾಗಿದ್ದಾರೆ ಅಂತ ಅನ್ಸುತ್ತೆ ಇಲ್ಲಿ ಮೇಲ್ನೋಟಕ್ಕೆ. ಈಗ ಶಾಮೀಲಾಗಂತ ವಿಚಾರ ಏನು ಇಲ್ಲಿ ಕಂಡು ಕಾಣ್ತಾ ಇಲ್ಲ ಸರ್. ಖಂಡಿತವಾಗಿ ನಾವು ಅಲ್ಲಿ ಏನಾಗಿದೆ ಇಂತ NSP ನಾವು ಪ್ರತಿ ಸಲ ಕ್ಯಾಂಪ್ಗಳು ಹಿಂಗ್ ನಡೀತಲೇ ಇರ್ತದೆ. ಅಲ್ಲ ಸರ್, ನೀವು ಹೇಳ್ತಾ ಇರೋ ಒಪ್ಪಿಗೆ ಪಡೆದವು ಅಂತ ಹೇಳಿ ಅಲ್ಲಿ ಯಾರು ಕೂಡ ಓದಿ ಹೇಳಿಲ್ಲ ಇವರಿಗೆ ಇಂತ ಆಪರೇಷನ್ ಮಾಡ್ತಾ ಇದೀವಿ ಅಂತ. ಯಾವ್ದೋ ಒಂದು ಸಹಿ ಹಾಸ್ಕೊಂಡು ಅವ್ರಿಗೆ ಸೆಡೇಷನ್ ಇರೋ ಟೈಮಲ್ಲಿ ಸೈನ್ ಹಾಕ್ಸ್ಕೊಂಡು ಕಳಿಸಿದ್ರೆ ಅವ್ರಿಗೇನು ಗೊತ್ತಾಗುತ್ತೆ? ಕೂಲಿ ಕಾರ್ಮಿಕರಿಗೆ ನಮಗ್ ತಿಳಿದಾಗೆ ಖಂಡಿತವಾಗಿ ಅದು ಯಾವುದೇ ಒಂದು ಸರ್ಜರಿ ನಾವು ಇದೇ ತರ LTO ಆಪರೇಷನ್ಸ್, ಲ್ಯಾಪ್ರೋಸ್ಕೋಪಿ, ಟೊಬೆಕ್ಟಮಿ ಆಪರೇಷನ್ಸ್ ಪ್ರತಿದಿನ
ನಮ್ಮ ಇದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪ್ರತಿದಿನ ನಡೆಸ್ತಾ ಇರ್ತೀವಿ. ಖಂಡಿತವಾಗಿ ಅದನ್ನ ಪ್ರತಿದಿನ ಅದೊಂದು ಪ್ರೊಸೀಜರ್, ರೆಗ್ಯುಲರ್ ಪ್ರೊಸೀಜರ್ ನಾವು ಫಾಲೋ ಮಾಡ್ಕೊಂಡೆ ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿ ಇರೋದ್ರಿಂದ ಆಸ್ಪತ್ರೆಗಳಲ್ಲಿ ಇದನ್ನು ಅದೇ ರೀತಿ ಮಾಡಿರೋದ್ರಿಂದ ನನಗೇನು ಅಲ್ಲಿ ಈಗ ಹೋಗಿ ನಮಗೆ ತನಿಖೆ ಮಾಡಿದ್ಮೇಲೆ ಇನ್ನೇನಾದ್ರೂ ಅಲ್ಲಿ ಕನ್ಸೆಂಟ್ ಇಲ್ವಾ ಇದೆಯಾ ಅನ್ನೋದು ನೋಡಿ ನಾವು ಅದನ್ನ ತಿಳಿಸ್ಬೇಕಾಗಿಲ್ಲ. ಇಲ್ಲ, ಇಲ್ಲಿ ಖಂಡಿತ ತನಿಖೆ ಆಗ್ಬೇಕು. ಯಾಕಂದ್ರೆ ರವಿಪ್ರಕಾಶ್ ಅವರೇ, ಇಲ್ಲಿ ನೋಡಿ, ಈ ಸಂತ್ರಸ್ತರು, ಈ ರೋಗಿಗಳು ಇವತ್ತೇನು ಟ್ರೀಟ್ಮೆಂಟ್ ತೆಗೆದುಕೊಂಡಿರೋ, ಆಪರೇಷನ್ ಆಗಿದೆ, ಅವ್ರ ಜೊತೆ ಯಾರು ಕೂಡ ಹೋಗಿಲ್ಲ. ಆ ಮುನಿಕೃಷ್ಣ ಅನ್ನೋನು ಬಿಟ್ರೆ, ಅವ್ನ ಗ್ಯಾಂಗ್ನವರು 4 ಜನ ಬಿಟ್ರೆ ಯಾರು ಕೂಡ ಹೋಗಿಲ್ಲ. ಇವ್ರ ಕುಟುಂಬ ವರ್ಗದವ್ರು ಹೋಗಿಲ್ಲ, ಅವ್ರ ಒಪ್ಪಿಗೆ ಇಲ್ಲ, ಅವ್ರ ಜೊತೆ ಆ ಡಾಕ್ಟರ್ ಕೂಡ ಮಾತನಾಡಿಲ್ಲ ಅಂತ ಇವ್ರು ಹೇಳ್ತಾ ಇದಾರೆ. ಯಾರು ಕೂಡ ಏನಪ್ಪಾ ನಿಮ್ಗೆ ಈ ಆಪರೇಷನ್ ಮಾಡಕ್ ಕರ್ಕೊಂಡ್ ಬಂದಿದ್ದಾರೆ ಏನು ಕೂಡ ಕೇಳಿಲ್ಲ. ಕುಡಿತದ ಚಟವನ್ನ ಬಿಡಿಸೋದಕ್ಕೆ ಇಲ್ಲಿ ನಾವು ಬಂದಿದೀವಿ, ಅದನ್ನ ಬಿಡೋದಕ್ಕೆ ಅಂತ ಬಂದಿರುವಂತದ್ದು ಇವರೆಲ್ಲರೂ ಕೂಡ. ಸೊ ಆ ಟೈಮಲ್ಲಿ ಈ ರೀತಿ ಮಾಡಿದ್ದಾರೆ. ಆ ತರದ್ದು ಏನು ನಮಗೆ ಈಗ ತನಿಖೆ ಮಾಡಿ ಅದನ್ನ ಸವಿಸ್ತಾರವಾಗಿ ಅದನ್ನ ವರದಿಯನ್ನ ಕೊಡ್ತೀವಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಎಸ್, ರವಿಪ್ರಕಾಶ್ ಅವರು ಹೇಳಿದ್ ಕೇಳಿಸ್ಕೊಂಡ್ರೆ, ಅಂದ್ರೆ ಅವ್ರಿಗೆ ಇನ್ನೂ ಕೂಡ ಮಾಹಿತಿ ಗೊತ್ತಾಗಿಲ್ಲ. ಎಲ್ಲೋ ಒಂದ್ ಕಡೆ ನಾವು ತನಿಖೆ ಮಾಡ್ತೀವಿ, ಅಲ್ಲಿ ಹೋಗಿ ನೋಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಂದ್ರೆ ನಿಮ್ಗೆ ನೆನಪಿದ್ಯಾ ಅನ್ನುಕನ್ ಅವರಲ್ಲಿ ಸೈನ್ ಹಾಕಿದ್ದೀರಾ, ನೆನಪಿದ್ಯಾ? ಸರ್ ಹಾಕಿದಿನ ಇಲ್ಲ ನನ್ಗಂತೂ ಗೊತ್ತಿಲ್ಲ. ಹೊಡಲ್ ತಗೊಬಂದ್ ಕೊಟ್ರು ಫಾರಮ್, ಇಂಜೆಕ್ಷನ್ ಕೊಟ್ಟಿದ ತಕ್ಷಣ ಹಾಕಿದಿನ ಇಲ್ಲ ನನಗೆ ಗೊತ್ತಿಲ್ಲ. ಹೊಡದಲ್ಲಿ ಜ್ಞಾನನೇ ಇಲ್ಲ ಹೊಡೆದಲ್ಲಿ ಹಾಕಿದ್ರೆ ಒಳಗಡೆ ತಗೊಂಡ್ ಹಾಕಿರ ಅಂದ್ರೆ ಎಲ್ಲಿ ತಗೊಂತ. ಇವಾಗ 13 ಆಮೇಲೆ ಅವ್ರು ಹೇಳಿದ್ರು ಈಗ ಕುಡಿದಿದಾರ ಇಲ್ವಲ್ಲ ಟೆಸ್ಟ್ ಮಾಡೇ ಮಾಡೋದು. ಟೆಸ್ಟ್ ಮಾಡಿದ್ರು, ನಾವು ಫುಲ್ ಕುಡ್ದಿದ್ದೆ ಸರ್. ನಾಲ್ಗೂ ಹೇಳ್ದೆ ಅನ್ಸಾಕೋದು ನಂಗೆ ಗೊತ್ತಾಗೋಯ್ತು. ನಾ ಅನ್ಸವ ಮಾಡ್ತೀನಿ, ನಾ ಓಡಲ್ ತಗೋಣ ಅಂತ ಇದು ಮಾಡ್ದೆ. ಬಿಟ್ಟಿಲ್ಲ, ನಿಂಗೆ ಅನ್ಸ್ಬೇಕಾ, ಊಟ ಬೇಕಾ, ಏನ್ ಬೇಕು ಇಲ್ಲೇ ತಗೊಂಡ್ ಕೊಡ್ತೀನಿ ಅಂತ ಹೇಳಿ ಹಂಗ ಹೇಳಿದ್ರು. ಬಲವಂತವಾಗಿ ಅಲ್ಲಿ ಕೂರಿಸಿದ್ರ, ಬಲವಂತವಾಗಿ ಇಟ್ಕೊಂಡಿದ್ರಲ್ಲ, ಹೋಗಕ್ ಕೊಟ್ಟಿಲ್ಲ ಆಚೆಗಡೆ. ಈಗ 13 ಜನ ಯಾಕೆ ವಾಪಸ್ ಹೊಡ್ ಬಂದ್ರಂದ್ರೆ, ಯಾವಾಗ ನಾವ್ ಹಿಂಗ್ ಮಲ್ಕೊಂಡ್ ಹಿಂಗೆ ನಾವು ಸುಸ್ತಾಗಿ ಹಿಂಗೆ ಇದೇ ತರ ಕೈಲಿ ಎತ್ಕೊಂಡು ಹಿಂಗೆ ಮಾಡ್ಕೊಂಡು ಹೋದ್ರಿ ತಳ್ಕೊಂಡ್ ಗಾಡಿಗೆ ಹೋಗೋದ್ರು. ಇವಾಗ 13 ಜನ ಪರಾರಿ ಆದ್ರು. ಅವ್ರು ಹೇಳ್ತಾರೆ ಕ್ಯಾನ್ಸಲ್ ಯಾರು ಆಗಿಲ್ಲ, ಮದ್ವೆ ಆಗದಿರೋರ್ಗೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಮದುವೆ ಆಗದೆ ಇರೋರಿಗೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಎಷ್ಟು ಜನ ಇದ್ರು ಅವರು? ಅವ್ರು ಒಂದ್ 2-3 ಇದ್ರು. ಅವ್ರು ಹೊರರಲ್ಲಿ ಅವರು ಹೇಳ್ಬಿಟ್ರು ಮದ್ವೆ ಆಗದಿರೋರು ಬೇಡ ಅಂತ ಹೇಳಿದ್ರು. ಯಾರು ಹೇಳಿದ್ದು ಬೇಡ ಅಂತ? ಅಲ್ಲಿ ಒಬ್ಬ ಡಾಕ್ಟ್ರು. ಡಾಕ್ಟರ್ ಬೇಡ ಅಂತ ಹೇಳಿದ್ರ, ಮದುವೆ ಆಗದೆ ಇರೋರು ಮಾಡಲ್ಲ ಅಂದ್ರ. ಅವರು ವಾಪಸ್ ಬಂದ್ಬಿಟ್ರು. 1-2 ಬಂದಿದ್ರು. ಓಕೆ ಹನುಕನ್ ಅವರ ಇದ್ರ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ. ಈಗ ಒಂದು ಸಣ್ಣ ವಿರಾಮದ ನಂತರ ಚರ್ಚೆ ಮುಂದುವರಿಯುತ್ತೆ. ಕತ್ತರಿ ಭಾಗ್ಯ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್, ಹನುಕನ್ ಅವರು ನೀವು ಹೇಳ್ತಾ ಇದ್ರಿ ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಯಾವ ರೀತಿ ನೋಡ್ತಾ ಇದಾರೆ ಅಂತ ಹೇಳಿ. ಅಂದ್ರೆ ಆಪರೇಷನ್ ಆದ್ಮೇಲೆ ಮನೆಗೆ ಹೋದ್ರೆ ಯಾವ ರೀತಿ ಮಾತನಾಡಿದ್ರು ನಿಮ್ಮ ಪತ್ನಿ? ನಾನು 4-5 ದಿನ ಏನು ಹೇಳೇ ಇಲ್ಲ. ಸುಮ್ಮನೆ ಕೆಳಗಡೆ ಕುತ್ಕೊಳಕ್ ಆಗಲ್ಲ, ಚೇರ್ ಮೇಲೆನೆ ಕುತ್ಕೊಬೇಕು. ನಮ್ಮ ಮನೇಲಿ ಚೇರ್ ಇಲ್ಲ, ಮುಂದ್ಗಡೆ ಮನೇಲಿ ತರ್ಸೋದು ಕುತ್ಕೊಂಡು. ಯಾಕೆ ಮುಂದ್ಗಡೆ ಮನೇಲಿ ಚೇರ್ ತಗೊಂಡ್ ಹಾಕೊಂತೀರ ಅಂದ್ರು. ಬೆಡ್ ಮೇಲೆ ಮಲ್ಗೋದು ಮಾಡ್ತಾ ಇದ್ದೆ. ಗೊತ್ತಾಗಿಲ್ಲ. ನಾ ಕೂಲಿ ಕೆಲಸ ಹೋಗ್ತೀನಲ್ಲ, ಬಚ್ಚ ಊರೆಲ್ಲ ಆಗ್ಬಿಟ್ಟಿದೆ ಸರ್. ವಿಜಯಪುರ ಎಲ್ಲಾನು. ವಿಜಯಪುರದಲ್ಲಿ ನಮ್ಗ ಈ ತರ ಹಾಕೊಂಡ್ ಹೋಗ್ತಾ ಇರೋದು. ಆ ತರ ಇದಾಗ್ಬಿಟ್ಟ. ಆಮೇಲೆ ಮೇಸ್ತ್ರಿ ಹೋಗಿ ನಮ್ಮ ಅಕ್ಕನ್ಗೆ ಹೇಳಿದ್ದಾನೆ. ಕೂಲಿ ಕೆಲಸಕ್ಕೆ ಹೋಗಿಲ್ಲ, ಆಮೇಲೆ ಒಂದು 4-5 ದಿನ ಹೋಗಿಲ್ಲ. ಇವಾಗ ಹೋಗಿಲ್ಲ ಸರ್. ರಾತ್ರಿ ಬೇರೆಯವ್ರ ಮನೆಯಲ್ಲಿ ಅನ್ನ ತಗೊಂಡ್ ತಿಂದಿದ್ದೀರಿ. ಅರ್ಥ ಆಯ್ತಾ? ನಮ್ಮ ಅಕ್ಕನವ್ರ ಮನೆಯಿಂದ ತಗೊಂಡ್ಬಂದು ಅನ್ನ ತಿಂದಿದ್ದೀರಿ ಸರ್. ನಿಮ್ಮ ಮನೆಯವ್ರಿಗೆ ಯಾವಾಗ ಗೊತ್ತಾಯ್ತು ನಿಮ್ಗೆ ಆಪರೇಷನ್ ಆಗಿದೆ ಅಂತ? ನಿನ್ನೆಲ್ಲ ಮೊನ್ನೆ ಗೊತ್ತಾಯ್ತು. ಮೊನ್ನೆ ಹೊಸಕೋಟೆಗೆ ಹೋಗಿದ್ರಿ ನಾವು. ಅದೇ ಕಂಪ್ಲೇಂಟ್ ಕೊಡೋದ್ರಕ್ಕ ಲೇಟ್ ಆಯ್ತು. ಆಮೇಲೆ ನಮ್ಮ ಅಕ್ಕ ಮನೆಗೆ ಹೋಗಿದ್ರು ಅವರು, ನಮ್ಮ ಹೆಂಗಸರು. ಅವಾಗ ಗೊತ್ತಾಗಿರೋದು. ಏನಂದ್ರ ಅವಾಗ ನಿಮ್ಮ ಮನೆಯವರು ಏನ್ ಹೇಳಿದ್ರು ಅವಾಗ? ಈ ಕೆಲಸ ಮಾಡೋ ಬದಲು ನಮ್ಗೆ ಇಲ್ಲ ಅಂದ್ರೆ ಡೈವರ್ಸ್ ಕೊಟ್ಬಿಡು, ಇಲ್ಲಾಂದ್ರೆ ಎಲ್ಲಾನು ಸತ್ತೋಗ್ಬಿಡು,
ನನ್ಗೆ ಊರಲ್ಲಿ ಜನಗಳು ಹೇಳ್ತಾ ಇರೋದು ನನ್ ಕೈನಲ್ಲಿ ಕೇಳಿಸ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಇದು ಮಾತ್ರ ಸತ್ಯ. ಅಲ್ಲ, ಈಗ ಡಾಕ್ಟರ್ ಕೂಡ ಹೇಳಿದ್ರು ಅದರಿಂದ ಬೇರೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಮಾಡಿರೋ ತಪ್ಪು ಅವರು ಡಾಕ್ಟರ್ ಮಾಡಿರೋ ತಪ್ಪು ನಿಮ್ಮ ಒಪ್ಪಿಗೆ ಹೇಳ್ತೀರಾ. ಆದ್ರೆ ನಿಮ್ಮ ವೈಫ್ ಹೇಳ್ತಾ ಇದಾರಲ್ಲ ಬೇರೆ ಜನ ಎಲ್ಲ ಮಾತನಾಡ್ಕೊಳ್ತಿದ್ರೆ ಅದಕ್ಕೋಸ್ಕರ ಡೈವರ್ಸ್ ಕೊಡು ಅಂತ, ಆ ರೀತಿ ಏನು ಆಗೋದಿಲ್ಲ ಇದರಿಂದ. ಅದ್ರ ಬಗ್ಗೆ ಹೇಳಿದಿರಾ ನಿಮ್ಮ ವೈಫ್ಗೆ, ಅಥವಾ ಈ ತರ ಏನು ಆಗಲ್ಲ? ವೈಫ್ ಆತರ ಹೇಳಿದ್ರೆ ಯಾಕೆ ಹೇಳಿದ್ರು ಅಂದ್ರೆ, ಇವಾಗ ನಮ್ಮ ನಾದ್ನಿಯವರೆಲ್ಲ ಎಲ್ಲಾರು ಚೆನ್ನಾಗಿರೋವ್ರೆ, ಎಲ್ಲಾರು ಚೆನ್ನಾಗಿರೋವ್ರೆ, ನಾವೇ ಸ್ವಲ್ಪ ಕೂಲಿಕೆ ಮಾಡ್ಕೊಂಡಿದ್ದವ್ರು. ಅವ್ರಿಗೆಲ್ಲರಿಗೂ ಗೊತ್ತಾಗ್ಬಿಟ್ಟೈತೆ, ಅದೇ ಮನೆ ಟಿವಿಗೆ ಬಂದಿತ್ತಲ್ಲ, ಈ ಪೇಪರ್ ಬಂದೈತೆ. ಅದ್ರಿಗೆ ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಕ್ ಇದಿಲ್ಲ ಸರ್, ನಮ್ಗೆ ಬಸ್ ಸ್ಟ್ಯಾಂಡ್ ಗಂಟ ಹೋಗಕ್ ಇದೇ ಇಲ್ಲ. ಏನಿದ್ರು ಮನೆಗಳ ಹತ್ರನೇ ಇರ್ಬೇಕು. ಈ ಅಕ್ಕ ನಾನು ಫೋನ್ ಮಾಡಿದಾಗ ಕೂಗಿದಾಗ ಅಲ್ಲಿ ಬಂದ್ರಿ ಅಂದಾಗ ಹೋಗ್ಬೇಕು. ಎಷ್ಟು ಜನ ನಿಮ್ಮ ಮಕ್ಕಳು? 3 ಸರ್. ಮನವೊಲಿಸಿ ಮಾಡಬಹುದಾಗಿತ್ತು, ಈ ರೀತಿ ಬಲವಂತವಾಗಿ ಮಾಡುವಂತದ್ದು. ಅಲ್ಲ, ಇವಾಗ ನೋಡಿ ಅವ್ರ ಪತ್ನಿ ಅವ್ರು ಬಿಟ್ಟು ಹೋಗ್ತಾರೆ ಅಂತಂದ್ರೆ ಅವ್ರಿಗೆ ಎಷ್ಟು ಮಾನಸಿಕವಾಗಿ ಕುಗ್ಗೋಗಿದ್ದಾರೆ. ಮೊದಲೇ ಇದರಿಂದ ಕುಗ್ಗೋಗಿದ್ದಾರೆ. ಈಗ ಆಪರೇಷನ್ ಆಗಿ ಈಗ ಮಡದಿನ ಹೋಗ್ತಾರೆ, ಡೈವರ್ಸ್ ಕೊಡಿ ಅಂತ ಕೇಳ್ತಾರೆ. ಸಮಾಜ ನೋಡೋ ರೀತಿ ಬೇರೆ. ಸೊ ಅದು ಒಪ್ಪಿಗೆ ಇಲ್ಲದೆ ಮಾಡಿರೋಂಥದ್ದು ಎಷ್ಟು ಮಾನಸಿಕವಾಗಿ ಅವ್ರಿಗೆ ನೋವಾಗಿದೆ ಅಂತ. ಸರ್, ಈಗ ಡಾಕ್ಟರ್ ಹೇಳಿದ್ರು ಏನು ಆಗಲ್ಲ, ಇದರಿಂದ ತೊಂದರೆ ಏನು ಆಗಲ್ಲ ಅಂತ. ಸರಿ ಆಯ್ತು, ಅವ್ರಿಗೆ ತಿಳುವಳಿಕೆ ಇದೆ, ಸರಿ. ಈಗ ಅವರ ಹೆಂಡತಿಗೆ ಯಾರು ತಿಳುವಳಿಕೆ ಹೇಳ್ತಾರೆ? ಇದನ್ನ ಹೇಳಿದ್ರೆ ಅವರು ನಂಬ್ತಾರ? ಅವ್ರಿಗೆ ತಿಳುವಳಿಕೆ ಯಾರು ಹೇಳ್ತಾರೆ? ಆಮೇಲೆ ಸಮಾಜ ನೋಡುವಂತ ರೀತಿ ಈಗ ಇನ್ನೂ ಬದಲಾಗಿಲ್ಲ. ಡಾಕ್ಟರೇ ಹೇಳ್ತಾ ಇದ್ದಾರೆ, ನಮ್ಮ ಸಮಾಜ ವಿದ್ಯಾವಂತರು ಎಲ್ಲೊಂದ್ ಕಡೆ ನಗರ ಪ್ರದೇಶದಲ್ಲಿ ಗೊತ್ತು, ಹಳ್ಳಿಗಳಲ್ಲಿ ಇನ್ನೂ ಕೂಡ ಈ ರೀತಿ ನೋಡ್ತಾರೆ. ಪುರುಷತ್ವ ಬಗ್ಗೆ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಸೊ ಇವೆಲ್ಲ ಆಗ್ತಾ ಇದೆ. ಓಕೆ, ಈಗ ಗೋಪಾಲ್ ಅವರೇ, ನಿಮ್ಮ ಮನೆ ಪರಿಸ್ಥಿತಿ ಹೇಗಿದೆ? ಏನ್ ಹೇಳ್ತಾರೆ ನಿಮ್ಮ ಮನೆಯಲ್ಲಿ? ಅದೇ ಮನೆ ಒಳಗಡೆ ಬರ್ಬೇಡ, ನೀನ್ ಪಾಡೆ ಎಲ್ಲ ನೆತ್ಕೋ ಅಂತಾರೆ. ಮನೆ ಒಳಗಡೆ ಬರಬೇಡ ಅಂತಾರೆ. ಗುರುವಾರ ನಮ್ಮ ಮನೆಗೂ ಗೊತ್ತಾಗಿದೆ. ಗುರುವಾರ ಗೊತ್ತಾಗಿದ್ದ? ಅಂದವ್ರಿಗೂ ಗೊತ್ತಿಲ್ಲ. ಎಲ್ಲ ಸಸ್ಪೆನ್ಸ್ ಸಿಕ್ಕಿದ್ರಿ ಸರ್. ಏನು ಆಗಲ್ಲ, ಅವ್ನೇನ್ ಹೇಳ ಗೊತ್ತಾ, ಏನು ಆಗಲ್ಲ ನಿಮ್ಗೆ ಅಂತ ಹೇಳಿದ್ಕೊರು ಸರ್. ಎಲ್ಲರೂ ಸಸ್ಪೆನ್ಸ್ ಸಿಕ್ಕಿದ್ದು. ಯಾವಾಗ ದಿನಕ್ಕೆ ಇಷ್ಟ ತಿಂದ್ರೆ ವಾಮಿಟ್ಗಳು ಯಾವಾಗ ಇದಾಯ್ತಾ, ಆವಾಗ ಮನೆಗಳಾಗ ಗೊತ್ತಾಯ್ತು. ತಿರ್ಗಾ ಬಸ್ ಸ್ಟ್ಯಾಂಡ್ಗಳಾಗ ನೀವು ಸಿಕ್ಕಿದ್ರೆ ನಮ್ಮ ಗಂಡ ಈ ತರ ಮಾಡ್ಸ್ಕೊಂಬಂದಂತ ಆ ತರ ಇದಾಗಿದೆ ಸರ್. ಈಗ ಕೆಲಸ ಮಾಡಕ್ಕೇನು ಇಲ್ಲ ಸರ್, ಚೇರಾಗಿ ಇರ್ಬೇಕು. ಇವಾಗೂನು ಇನ್ನ ಬ್ಯಾಂಡೇಜ್ ಅಲ್ಲಿ ತೆಗ್ದಿಲ್ಲ, ಹಾಕಿ ಕುಟ್ಕೆಗಳು ಕೂಡ ತೆಗ್ದಿಲ್ಲ. ಇನ್ನ ಬ್ಯಾಂಡೇಜ್ ಅಲ್ಲೇ ಹೊಲಿಗೆ ಹಾಕಿದಾರ. ಸೈಡಿಗೆ ಬ್ಯಾಂಡೇಜ್ ಕೊಟ್ಟಿದ್ದಾರೆ, ಈ ಸೈಡ್ ಹೊಲಿಗೆ ಹಾಕಿದ್ದಾರೆ. ಎಲ್ಲಾರ್ಗೂ ಅದೇ. ಅಟ್ಲೀಸ್ಟ್ ಈಗ ಅವರು ಬ್ಯಾಂಡೇಜ್ ತೆಗಿಸ್ಬೇಕಾದ್ರು, ಹೊಲಿಗೆ ತೆಗಿಸ್ಬೇಕಾದ್ರು ಏನ್ ಮಾಡ್ಬೇಕು? ಎಲ್ಲಿಗೆ ಹೋಗಿ? ಕಾಸು ಸಿಗ್ಲಿಲ್ಲ ನಮ್ಮ ಹತ್ರ. ₹1 ಇಲ್ಲ ಸರ್. ಅವರು ಏನು ಇವತ್ತು 1200-300 ಏನು ಇದ್ ಮಾಡಿದ್ದಾರೆ, ಅದ್ರಲ್ಲಿ ಇವ್ರಿಗೊಂದು ₹200 ಕೊಟ್ಬಿಟ್ಟು ಇದ್ ಮಾಡಿದ್ದಾರೆ. ಅವರು ₹200ಗೆ ಇನ್ನೊಂದು ಇವರು ಆಪರೇಷನ್ ಮಾಡಿಸ್ಕೊಂಡ್ ಬಂದಿದ್ದಿನ ಆ ನೋವುಗರ್ಧ ಕುಡ್ದಿದ್ದಾರೆ. ಹೌದು ಸರ್, ಆ ನೋವುಗರ್ಧ ಕುಡ್ದಿದ್ದಾರೆ. ಆಗಿರ್ಬೇಕಾದ್ರೆ ಮತ್ತೆ ಅವರು ನೆಕ್ಸ್ಟ್ ಇನ್ನ ಅದನ್ನ ಹೊಲಿಗೆ ತೆಗ್ಸೋದಕ್ಕೆ ಇದಕ್ಕೆಲ್ಲ ಏನ್ ಮಾಡ್ಬೇಕು? ಅವರು ಏನು ಇಲ್ಲದೆ ಇರುವಂತ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಕರ್ಕೊಂಡೋಗಿ ಇದು ಒಂದು ಪ್ರೀ ಪ್ಲಾನ್ ಮಾಡ್ಕೊಂಡು ಮಾಡಿರೋಂತ ಕೆಲಸ ಸರ್. ಯಾಕಂದ್ರೆ ನೋಡಿದ್ದಾರೆ ಯಾರು ಇವರು, ಮತ್ತೆ ಇದ್ರ ಬಗ್ಗೆ ಧ್ವನಿ ಎತ್ತದೇ ಇರೋಂಥವ್ರು, ಹೊರಗಡೆ ಹೇಳಕ್ಕಾಗದೇ ಇರೋಂಥವ್ರನ್ನ ಎಲ್ಲಾರನು ಆಯ್ಕೆ ಮಾಡ್ಕೊಂಡು ಮಾಡಿರೋಂಥವ್ದು. ಈಗ ವಿಜಯಪುರದಲ್ಲಿ ನಮ್ಮ ಗಮನಕ್ಕೆ ಬಂದಂತವೇ 9 ಇರ್ಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಆಸ್ಪತ್ರೆಗಳಲ್ಲೂ ಈ ರೀತಿ ಟ್ರೀಟ್ಮೆಂಟ್ ಮಾಡ್ತಾ ಇದಾರಂತೆ. ಈ ರೀತಿ ಇನ್ನು ಎಷ್ಟು ಜನಕ್ಕಾಗಿದೆ? ಅವರು ಅವಮಾನ ಹೇಳ್ಕೊಂಡ್ರೆ ಅವಮಾನ ಅನ್ಬಿಟ್ಟು ಹೊರಗಡೆ ಬರದೇ ಇರೋರು ಎಷ್ಟು ಜನ ಇದ್ದಾರೆ? ಇದು ಸೂಕ್ತವಾಗಿ ಕರ್ನಾಟಕದಲ್ಲಿ ಟೋಟಲ್ ಇಲ್ಲಿವರೆಗೂ ಎಷ್ಟು ಈ ರೀತಿ ಆಪರೇಷನ್ಗಳಾಗಿದೆ, ಅವರ ಪ್ರತಿಯೊಬ್ಬರು ಒಂದು ಇದನ್ನು ನಾವು ತನಿಖೆ ಮಾಡಿದ್ರೆ ಮಾತ್ರ ಇದು ಗೊತ್ತಾಗುತ್ತೆ. ಕಾನೂನಿನ ಒಂದು ಚೌಕಟ್ಟಲ್ಲಿ ಇದು ತನಿಖೆ ಆಗ್ಬೇಕು ಸರ್. ತನಿಖೆ ಆಗಿ ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಆಸ್ಪತ್ರೆಗಳಲ್ಲಿ ಯಾರ್ಯಾರಿಗೆ ಆಪರೇಷನ್ ಮಾಡಿದ್ದಾರೆ, ಅವ್ರ ಹತ್ರ ಅವ್ರು ಒಪ್ಪಿಗೆ ತಗೊಂಡಿದಾರಾ ಇಲ್ವಾ, ನೇರ ಸಂಪರ್ಕಕ್ಕೆ ಹೋಗಿ ಮತ್ತೆ ಅವರು ಕೊಡುವಂತ ಡೀಟೇಲ್ಸ್ ಮೇಲೆ ಆಮೇಲೆ ನಾವು ಇದನ್ನ ಇದ್ ಮಾಡ್ಬೇಕು. ಇದು ತನಿಖೆ ಆಗ್ಲೇಬೇಕು ಅಂತ ನಾವು ಇದ್ ಮಾಡ್ತಾ ಇದೀವಿ ಸರ್. ನಮ್ಮ ಸಂಘಟನೆಯಿಂದ ಇದು ಪೂರ್ತಿ ತನಿಖೆ ಆಗಿ ಅದಕ್ಕೆ ಸಂಬಂಧಪಟ್ಟಂತವ್ರನ್ನೆಲ್ಲ ಅವರ ಕೆಲಸದಿಂದ ವಜಾಗೊಳಿಸಿ ಒಂದು ಇವರಿಗೆ ಸೂಕ್ತ ನ್ಯಾಯ ನಾವು ಒದಗಿಸ್ಕೊಡ್ಬೇಕು. ಅಲ್ಲಿವರೆಗೂ ನಾವು ಇದನ್ನ ಹೋರಾಟನ ಮಾತ್ರ ನಿಲ್ಲಿಸಲ್ಲ ಸರ್. ನಿಜ ನೀವು ಹೇಳಿದ, ಯಾಕಂದ್ರೆ ಇವತ್ತು ₹1200 ಪ್ರೋತ್ಸಾಹ ಧನ ಕೊಡ್ತಾರಂತಂದ್ರೆ ಇಲ್ಲಿ ಇಂಥವ್ರಿಗೆ ಒಂದು ₹200 ಕೊಟ್ಬಿಟ್ಟು ಮತ್ತೆ ಕುಡ್ತಕ್ಕೆ ಅವ್ರನ್ನ ಬಿಟ್ಬಿಟ್ಟು ₹1000 ಯಾವ ರೀತಿ ಬೇಕಾದ್ರೂ ಕೂಡ ಇಲ್ಲಿ ಅವ್ಯವಹಾರಗಳಾಗ್ತಾ ಇದೆ. ಸರ್ಕಾರ ಕೊಡುವಂತದ್ದು ಏನೋ ಒಂದು ಒಳ್ಳೆ ಯೋಜನೆಯನ್ನು ಪ್ರೋತ್ಸಾಹ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರ ಕೊಡೋದು. ಆದ್ರೆ ಇಂಥವ್ರೆಲ್ಲ ಸೇರ್ಕೊಂಡು ಅಧಿಕಾರಿಗಳು ಸೇರ್ಕೊಳ್ಳೋದು, ವೈದ್ಯರು ಸೇರ್ಕೊಳ್ಳುವಂಥದ್ದು, ಇಂಥ ದುಷ್ಟರ ಜೊತೆ ಸೇರ್ಕೊಂಡು ಮುನಿಕೃಷ್ಣ ಅಂತವ್ರ ಜೊತೆ ಇಂಥ ದೊಡ್ಡ ಮಟ್ಟದ ರಾಕೆಟ್ ನಡೀತಾ ಇದೆ, ಇವತ್ತು ದಂಧೆ ನಡೀತಾ ಇದೆ ಅಂತಂದ್ರೆ ಯಾರು ಕೂಡ ಅದಕ್ಕೆ ಹೊಣೆ ಹೊತ್ಕೊಳ್ತಾ ಇಲ್ಲ. ಸಂಬಂಧಪಟ್ಟ ಮಂತ್ರಿಗಳು ಕೂಡ ನಾವು ಸಂಪರ್ಕಿಸೋ ಪ್ರಯತ್ನ ಮಾಡ್ತಾ ಇದೀವಿ, ಅವರು ಸಂಪರ್ಕ ಸಿಗ್ತಾ ಇಲ್ಲ. ಈಗ ನಾರಾಯಣ ಸ್ವಾಮಿ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರಲ್ವಾ, ಏನು ಯಾವ ರೀತಿ ತನಿಖೆ ನಡೀತಾ ಇದೆ ಏನಾದ್ರು ಹೇಳ್ತಾರ ಮಾಹಿತಿ? ಅವ್ರನ್ನ ಹುಡುಕ್ತಿವಿ ಅಥವಾ ಅರೆಸ್ಟ್ ಮಾಡ್ತೀವಿ ಏನಾದ್ರು ಹೇಳಿದ್ದಾರೆ, ಹುಡುಕ್ತೀರಿ, ನಿಮ್ಗೆ ನ್ಯಾಯ ಕೊಡಿಸ್ತೀರಿ, ಫೋನ್ ಮಾಡ್ರಿ ನಮ್ಗೆ ಅಂತ ಹೇಳಿದ್ರೆ. ಸೊ
ಸೊ ಇದು ಆಪರೇಷನ್ ಮಾಡಿಸಿದ ದಿವಸದಿಂದ ಮತ್ತೆ ಕಾಣಿಸ್ತಾ ಇಲ್ಲ ಮುನಿಕೃಷ್ಣ? ಇಲ್ಲ ಸರ್, ಆವತ್ತೇ ಲಾಸ್ಟ್. ಅವತ್ ನಮ್ ಕರ್ಕೊಂಬಂದ್ ಬಸ್ ಸ್ಟ್ಯಾಂಡ್ ಬಿಟ್ಟ ಅವನ್ ಕೆಟ್ಟ. ನಮ್ಗೆ ಏನಾಗ್ಲಿಲ್ಲ, ಒಬ್ಬೊಬ್ರು ಒಂದೊಂದು ಆಟೋ ಕರ್ಸ್ಕೊಂಡ್ರು, ಖಾಸಗಿ ಬೇರೆ ಎತ್ತು ಚೆನ್ನಾಗಿ ಕುಡ್ದಿದ್ದು ಹೋಗಿದ್ ಮನೆಗೆ, ಗೊತ್ತಾಗಿಲ್ಲ ನಮ್ಗೆ. ಈಗ ನಿಮ್ದಾದ್ಮೇಲೆ ಗೋಪಾಲ್ ಅವರೇ ಬೇರೆ ಯಾರಾದ್ರೂ ಆಸ್ಪತ್ರೆಗಳಿಗೆ ಈ ರೀತಿ ಹೋಗಿ ಟ್ರೀಟ್ಮೆಂಟ್ ತಗೊಂಡಿದಾರ? ಯಾರು ಹೋಗಿಲ್ಲ. ಈಗ ನಿಮ್ ವಿಜಯಪುರದಿಂದ ಯಾರು ಹೋಗಿಲ್ಲ? ವಿಜಯಪುರದಿಂದ ಯಾರು ಹೋಗಿಲ್ಲ. ವಿಜಯಪುರದಲ್ಲಿ ದೇವನಹಳ್ಳಿ ತಾಲೂಕಿನಲ್ಲೆಲ್ಲ ಗೊತ್ತಾಗ್ಬಿಟ್ಟೈತಿ ಈ ತರ ಆಗಿದೆ ಅಂತ, ಯಾರು ಹೋಗ್ತಾ ಇಲ್ಲ. ರಾತ್ರಿ ನಾವು ಇವ್ರ ಮನೆಗಳ ಹತ್ರ ಹೋಗಿದ್ರಿ, ಒಬ್ರು ನೋಡಿದಾಗ ಒಬ್ಬೊಬ್ರು ಒಂದೊಂದ್ ಕಡೆ ಬಿದ್ದಿದ್ದಾರೆ. ಮನೆಗಳಲ್ಲಿ ಯಾರು ಇಲ್ಲ. ಇವರು ಕುಡಿದು ಆ ನೋವುಗಳಿಗೆ ಒಂದು ರಸ್ತೆ ಬದಿಗಳಲ್ಲಿ ಎಲ್ಲಂದ್ರಲ್ಲಿ ಬಿದ್ದಿದ್ರು. ಅವ್ರನ್ನ ನೋಡಿ ಕರ್ಕೊಂಡೋಗಿ ಆಸ್ಪತ್ರೆಗೆ ತಗೊಂಡೋಗೋಣ ಅಂದ್ರೆ ನೀವು ತಾಲೂಕು ವೈದ್ಯಾಧಿಕಾರಿಗಳು ಇವರೇ ಅಂತ ಆಯೋಜನೆ ಮಾಡಿ, ಶಕೀಲ ಅಂತ ಯಾರೋ ಆಯೋಜನೆ ಮಾಡಿರೋದು, ಅವ್ರನ್ನ ಭೇಟಿ ಆಗಿದ್ದಾರೆ. ಅವ್ರು ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ? ಯಾರು ನಮಗ್ ಸಿಗ್ತಾ ಇಲ್ಲ. ಯಾರು ಇದ್ರ ಬಗ್ಗೆ ಮಾನವ ಹಕ್ಕುಗಳ ಹೋರಾಟಗಾರ ಸಂಘಟನೆ ಇದ್ರು ಕೂಡ ನೀವು ಯಾರನ್ನ ಕೇಳಬೇಕಂದ್ರೆ ನಿಮಗೂ ಯಾರು ಸ್ಪಂದಿಸ್ತಾ ಇಲ್ಲ. ನಾವ್ ಯಾರ ಹತ್ರ ಹೋಗಿ ಕೇಳಬೇಕು? ಈಗ ನೇರವಾಗಿ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಸರ್ ಇಲ್ಲ ಒಂದ್ 10 ನಿಮಿಷ ಸಿಗ್ತಾರೆ, ಮತ್ತೆ ಮಾತಾಡೋಣ ಅದ್ರ ಬಗ್ಗೆ, ಇಷ್ಟೇ. ಈಗ ಇವರು ಏನಂದ್ರೆ ಈ ಒಂದು ಪರಿಸ್ಥಿತಿಗಳಲ್ಲಿ ಅವರು ಈಗ ಅಟ್ಲೀಸ್ಟ್ ಆಸ್ಪತ್ರೆಯಲ್ಲೂ ತೋರಿಸ್ಕೊಳೋಂತ ಒಂದು ಸ್ಟೇಜ್ ಇಲ್ಲ. ರಾತ್ರಿ ಒಂದು 9-10 ಗಂಟೆಯಲ್ಲಿ ಆಸ್ಪತ್ರೆಗೆ ಹೋಗದೆ ದುಡ್ಡಿಲ್ಲ, ಇನ್ನೇನು ಅವ್ರು ಹೋಗೋಕ್ಕಾಗದೆ ಅಲ್ಲ, ನೋವನ್ನು ತಡೆಯೋಕ್ಕಾಗದೆ ಹೋಗ್ಬೇಕು ಅನ್ನೋ ಒಂದು ಇದಿದೆ, ಹೋಗೋದಕ್ಕೆ ದುಡ್ಡಿಲ್ಲ ಅಂತ ಪರಿಸ್ಥಿತಿಗಳಲ್ಲಿ ಅವರಿದ್ದಾರೆ. ಇದು ಇವತ್ತು ಈ 9 ಜನ ಏನಿದ್ದಾರೆ ಇವ್ರಿಗೆ ಮಾತ್ರ ಈ ತರ ಆಗಿರೋದಲ್ಲ ಸರ್, ಇದು ತುಂಬಾ ಜನಕ್ಕೆ ಆಗಿದೆ. ಇದು ಆದ್ರೆ ಯಾವ್ದು ಬೆಳಕಿಗೆ ಬರ್ತಾ ಇಲ್ಲ. ಇದು ಸೂಕ್ತವಾಗಿ ತನಿಖೆ ಆಗ್ಲೇಬೇಕು. ಯಾಕಂದ್ರೆ ನಮ್ಮ ಪ್ರಜಾಪ್ರಭುತ್ವದ ಒಂದು ಇದ್ರಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನದೇ ಆದ ಹಕ್ಕಿದೆ, ಹೌದು ಅಲ್ವಾ? ಇವರಿಗೆ ಸ್ವತಂತ್ರವಾಗಿ ಇವರು ಒಂದು ಇಚ್ಛೆಗೆ ತಕ್ಕಂತೆ ಬದುಕುವಂತ ಹಕ್ಕು ಇವ್ರಿಗಿದ್ದೇ ಇದೆ. ಆಗಿರ್ಬೇಕಾದ್ರೆ ಇವರು ಒಪ್ಪಿಗೆ ಇಲ್ಲದೆ ಮಾಡುವಂತ ಯಾವುದೇ ಕೆಲಸ ಆಗಿದ್ರು ಇವರ ಒಂದು ಹಕ್ಕನ್ನ ಕಸಿದುಕೊಳ್ಳುವಂತದ್ದು. ಇವರು ಒಪ್ಪಿಗೆನೇ ಇಲ್ಲ, ಯಾವುದೇ ಒಂದು ಕೃತ್ಯ ಆದ್ರೂ ಇವರು ಒಪ್ಪಿಗೆನೇ ಇಲ್ಲದೆ ಮಾಡಿದಂತದ್ದು, ಇವ್ರ ಹಕ್ಕನ್ನ ಕಸಿದುಕೊಳ್ಳುವಂತದ್ದು. ಆ ರೀತಿ ಕೆಲಸನ ಇವತ್ತು ಇದು ಮಾಡಿದ್ದಾರೆ. ಆದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಇವರಿಗೆ ಸೂಕ್ತ ಒಂದು ಇವರು 9 ಜನಕ್ಕೆ ನಾವು ಹೋರಾಟ ಮಾಡ್ತಾ ಇಲ್ಲ. ಪ್ರಾಣಿಗಳಿಗಿಂತ ಕಡೆಯಾಗಿ ನೋಡಿದ್ದಾರೆ. ಈಗೆಲ್ಲೋ ನಮ್ಮ ಬೆಂಗಳೂರಲ್ಲಿ ಬೀದಿ ನಾಯಿಗಳಿಗೆ ಸಂತಾನಹರಣ ಮಾಡ್ತಾರಲ್ಲ, ಆ ರೀತಿ ಇವ್ರನ್ನ ಕರ್ಕೊಂಡೋಗಿ ಪಾಪ ಮಾಡಿದಾರೆ ಅಂತಂದ್ರೆ ಮಾನವೀಯತೆ ಅನ್ನೋದು ಇಲ್ಲ. ಮೊದಲನೇದಾಗಿ ಆ ಸಂಬಂಧಪಟ್ಟಂತ ತಾಲೂಕು ವೈದ್ಯಾಧಿಕಾರಿಗಳಿದ್ದಾರೆ, ಅವರು ಗಮನಿಸಿಲ್ಲ, DHO ಇದಾರೆ, ಅವರು ಗಮನಿಸಿಲ್ಲ. ಏನ್ ನಡೀತಾ ಇದೆ ಹಾಗಾದ್ರೆ ಇಲ್ಲಿ ಅಂತ ಹೇಳಿ? ಅವರೆಲ್ಲ ಸ್ಥಳದಲ್ಲಿ ಎಲ್ಲಿರ್ತಾರೆ ಸರ್, ನಾವೆಲ್ಲೋ ಇರ್ತೀರಿ. ನಾವು ಸ್ಥಳದಲ್ಲಿದ್ರೆ ನಾವು ಅವನ್ನೆಲ್ಲ ಖುದ್ದಾಗಿ ನೋಡ್ತೀರಿ ಅಂತ ಹೇಳ್ತಾರೆ. ನಾವ್ ಅಲ್ಲಿದ್ದೀರಿ ಇಲ್ಲಿದ್ದೀರಿ ಅಂತ ಹೇಳ್ಬೇಕಾದ್ರೆ ಅವ್ರ ಹೇಗ್ ನೋಡ್ತಾರೆ? ಕನಿಷ್ಠ ಆಪರೇಷನ್ ಮಾಡುವಂತ ವೈದ್ಯರಿಗೂ ಆ ಪರಿಜ್ಞಾನ ಇರಲ್ವೇ? ಅಂದ್ರೆ ಅವರು ಕೂಡ ಇಲ್ಲಿ ಎಲ್ಲೋ ಶಾಮೀಲ್ ಆಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ. ಶಾಮೀಲ್ ಅನ್ನೋದಕ್ಕಿಂತ ಇವ್ರಿಗೆ, ನನ್ನ ಅನಿಸಿಕೆ, ಇವ್ರಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಇಷ್ಟು ಜನನ ನೀವು ಮೋಟಿವೇಟ್ ಮಾಡಿ ಅವ್ರಿಗೆ ಈ ಒಂದು ಆಪರೇಷನ್ ಅನ್ನ ಮಾಡಿ ಅನ್ಬಿಟ್ಟು ಒಂದು ಟಾರ್ಗೆಟ್ ಕೊಟ್ಟಾಗ ಅವರು ಆ ಟಾರ್ಗೆಟ್ ಅನ್ನ ರೀಚ್ ಮಾಡ್ಕೊಳೋ ದೃಷ್ಟಿಯಲ್ಲಿ ಇದನ್ನ ಮಾಡಿದ್ದಾರೆ. ಅವರು ಮೋಟಿವೇಟ್ ಮಾಡಬೇಕಾಗಿತ್ತು. ಅವರ ಒಂದು ಕೆಲಸದ ಒಂದು ನಿಷ್ಠತೆನ ನಿರೂಪಿಸ್ಕೊಳೋದಕ್ಕೆ ಅಮಾಯಕರ ಬಲಿ ಅಷ್ಟೇ ಇವತ್ತು. ನಿಜ. ಈಗ ನಾರಾಯಣ ಸ್ವಾಮಿ ಅವರು ಈಗ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ? ಮೆಡಿಸಿನ್ ಎಲ್ಲ ಕೊಟ್ಟಿದಾರಲ್ವಾ, ಈಗ ಏನಾದ್ರು ಆಗ್ತಾ ಇದೆ ಸಮಸ್ಯೆ? ಮಾತ್ರೆ ಹಾಕೊಂಡ್ರೆ ವಾಮಿಟ್ ಆಗ್ತೈತೆ, ಹೊಟ್ಟೆನ ಉರಿ, ಇದೆಲ್ಲ ಉರಿ, ಇರಕ್ಕಾಗಲ್ಲ. ಊಟ ತಿಂಡಿ ಎಲ್ಲ ಸರಿಯಾಗಿ ತೆಗೆದುಕೊಳ್ತೀರಾ ನೀವು? ಇಲ್ಲ ಸರ್, ವಾಮಿಟ್ ಆಗ್ತೈತೆ, ಏನು ತಗೊಳಕ್ ಆಗಲ್ಲ. ಇದೆಲ್ಲ ನೋವು, ಹೊಟ್ಟೆ ಎಲ್ಲ ನೋವು. ಈಗಲೂ ಕುಡಿತೀರಾ? ಇಲ್ಲ ಸರ್, ಎಲ್ಲಿ ಕುಡಿಯಾಕ? ರಾತ್ರಿ ಬಂದು ನಮ್ ಸಾರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಇಬ್ಬರನ್ನ ಅಲ್ಲಿ ತೋರ್ಸ್ಬಿಟ್ಟು 10 ಗಂಟೆ ಸರ್ ಅವರು ಆಚೆ ಕಡೆ ಹೋಗೋದಕ್ಕೆ ಬಂದು ಎಲ್ಲಾರ್ಗು ನೋಡ್ಕೊಂಡು ಇದ್ ಮಾಡಿದ್ರು. ನಾನೇನ್ ಹೇಳಿದೆ ಗೊತ್ತಾ, ಅಲ್ಲಿ ಮಾಡಿದ್ರಲ್ಲ, ಏನ ನಮ್ಗೆ ಬಂತು, ನಿಮ್ಗೇನ ಹೆಚ್ಚು ಕಡಿಮೆ ಆದ್ರೆ ನೀವು ಅದೇ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ಸೇರ್ಕೊಳ್ರಿ ಅಂತ ನಮ್ಗೊಂದು ರಸೀದಿ ಏನು ಕೊಟ್ಟಿಲ್ಲ. ಹೆಂಗ್ ಮನೆಯಲ್ಲಿ ಅಂತ ₹1 ಇಲ್ಲ, ಬಸ್ ಸ್ಟ್ಯಾಂಡ್ ಹೋಗ್ಕೊಂಡ್ರೆ ಯಾರು ₹1 ಕೊಡಲ್ಲ. ಒಂದಿನ ಕಲ್ದಿರಿತ್ತು, 2 ದಿನ ಎಲ್ಲಾರು ಪುಕಾರ. ನಿಮಗೆ ಆಪರೇಷನ್ ಮಾಡಿದ ಡಾಕ್ಟರ್ ಈಗ ಹೊಲಿಗೆ ಎಲ್ಲ ಹಾಕಿದಾರೆ ಅಂತ ಹೇಳಿದ್ರು, ಬ್ಯಾಂಡೇಜ್ ಆಗಿ. ಯಾವಾಗ ತೆಗಿತೀವಿ ಮತ್ತೆ ಏನು ಹೇಳಿಲ್ಲ. ಈಗ ನೀವು ಅದನ್ನ ಹಾಗಾದ್ರೆ ಈಗ ಮತ್ತೆ ಬೇರೆ ನಿಮ್ಮೂರಲ್ಲಿ ಹಾಸ್ಪಿಟಲ್ ತೋರ್ಸಕ್ ಹೋಗಿದ್ರಾ? ಈ ರೀತಿ ಆಗಿದೆ ಏನಂತ ಆ ಹೊಲಿಗೆ ತೆಗೆಯೋದ್ರ ಬಗ್ಗೆ, ಬ್ಯಾಂಡೇಜ್ ತೆಗೆಯೋದ್ರ ಬಗ್ಗೆ? ಇಲ್ಲ ಸರ್, ನಮ್ಮ ವಿಜಯಪುರದಿಂದ ಹಾಸ್ಪಿಟಲ್ ಜಾಸ್ತಿ ದೂರ, ₹50 ಬೇಕು ಆಟೋಗೆ. ನಾ ಆಟೋದಲ್ಲೇ ಹೋಗ್ಬೇಕು, ನಡಿಯಕ್ ಆಗಲ್ಲ. ಖಾಸಗಿಲೆಲ್ಲ ಹೋಗ್ತಾ ಇಲ್ಲ. ಈಗ ಯಾವಾಗ ತೆಗಿಸ್ಬೇಕು ಅಂತ ಹೇಳಿದಾರೆ? ಯಾರು ಏನು ಹೇಳಿಲ್ಲ ಸರ್. ಇವ್ರು ಪಾಡು ಏನಾದ್ರು ಏನ ಮಾಡೋದು, ಸತ್ತೋಗ್ ಬಿಡೋದು. ಅವ್ರಿಗೆ ಸಿಗ್ನೇಚರ್ ಅವ್ರು ಈ ರೀತಿ ಆಪರೇಷನ್ ಮಾಡಿದೀವಿ ಗೊತ್ತಿಲ್ಲದ್ರು ಕೂಡ ನೆಕ್ಸ್ಟ್ ಇಂಥ ದಿನ ಬರ್ಬೇಕು, ತೆಗಿಬೇಕು ಅದು ಹೇಳಿಲ್ಲ. ಇವ್ರು ಆಪರೇಷನ್ ಮಾಡಿದ 2 ಅವರ್ಗೆ ಬಿಟ್ಬಿಟ್ಟಿದ್ದಾರೆ, ಹೋಗಿ ನಿಮ್ ಪಾಡು ನೀವೇನಾದ್ರೂ ಮಾಡ್ಕೊಳ್ಳಿ.
ಅವ್ರಿಗೆ ಹೇಳ್ಬೋದಾಗಿತ್ತಲ್ಲ, ಅಟ್ಲೀಸ್ಟ್ ಇಷ್ಟು ದಿನ ನೀವು ಬೆಡ್ ರೆಸ್ಟ್ ಮಾಡ್ಬೇಕು, ಇಷ್ಟು ದಿನ ನೀವು ಭಾರ ಎತ್ತಬಾರ್ದು, ಇಷ್ಟು ದಿನ ನೀವು ಕೆಲಸ ಮಾಡಬಾರ್ದು, ಇಷ್ಟು ದಿನ ಆದ್ಮೇಲೆ ಬನ್ನಿ ಮತ್ತೆ ನಾವು ಅದಕ್ಕೆ ಮತ್ತೆ ಚಿಕಿತ್ಸೆ ಮಾಡ್ತೀರಿ. ಅಟ್ಲೀಸ್ಟ್ ಇವರು ಮಾಡಿಸ್ಕೊಂಡಿರೋದಕ್ಕೆ ಒಂದು ರೆಸಿಪ್ಟು ಕೊಟ್ಟಿಲ್ಲ. ಇವತ್ತು ಒಂದು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಒಂದು ರೆಸಿಪ್ಟ್ ಕೊಡ್ತಾರೆ, 2 ರೂಪಾಯಿ ತಗೊಂಡು ಒಂದು ರೆಸಿಪ್ಟ್ ಕೊಟ್ಟು ಅವ್ರಿಗೆ ಏನ್ ಕಾಯಿಲೆ ಇದೆ ಅಂತ ಬರ್ಕೊಂಡು ಆಮೇಲೆ ಅವ್ರಿಗೆ ಒಂದು ರೆಸಿಪ್ಟ್ ಕೊಟ್ಟು ಆಮೇಲೆ ಟ್ರೀಟ್ಮೆಂಟ್ ಮಾಡ್ತಾರೆ. ಇವ್ರಿಗೆ ಆ ಒಂದು ರೆಸಿಪ್ಟು ಕೊಟ್ಟಿಲ್ಲ ಅಂದ್ರೆ ಇನ್ನು ಎಷ್ಟು ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದಾರೆ ಇದು. ಖಂಡಿತ. ಎಸ್, ಥ್ಯಾಂಕ್ ಯು ಗಜೇಂದ್ರ ಅವರೇ, ಹಾಗೇನೆ ಗೋಪಾಲ್, ಅನ್ನು ಖಾನ್, ರಿಯಾಜ್ ಅವರೇ, ನಿರ್ಮಲಾ ಅವರು, ನಾರಾಯಣ ಸ್ವಾಮಿ ಅವರು, ಧನ್ಯವಾದ ಇಷ್ಟೊತ್ತು ಒಂದು ಮಾತನಾಡೋದಕ್ಕಾಗಿ. ಒಟ್ಟಾರೆ ಈ ಒಂದು ದಂಧೆ ಏನ್ ನಡೀತಾ ಇದೆ ಹೊಸಕೋಟೆ ಇರ್ಬೋದು ಅಥವಾ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿರ್ಬೋದು, ಇದು ಬೆಳಕಿಗೆ ಬಂದಿರುವಂತಹ ಪ್ರಕರಣಗಳಷ್ಟೇ. ಆದ್ರೆ ಈ ಕುಟುಂಬ ಕಲ್ಯಾಣ ಇಲಾಖೆ ಏನು ಈ ಒಂದು ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಇದೆ, ಒಂದು ಒಳ್ಳೆ ದೃಷ್ಟಿಯಿಂದ ಸರ್ಕಾರ ಈ ಯೋಜನೆಯನ್ನ ಜಾರಿ ಮಾಡಿದ್ರು ಕೂಡ ಅದು ಯಾವ ರೀತಿ ದುರುಪಯೋಗ ಆಗ್ತಾ ಇದೆ, ಒಬ್ಬರು ಒಪ್ಪಿಗೆ ಇಲ್ದಿರ ಅವರಿಗೆ ಯಾವ ರೀತಿ ಈ ರೀತಿ ಆಪರೇಷನ್ಗಳನ್ನು ಮಾಡಿಸ್ತಾ ಇದ್ದಾರೆ, ಅವರು ಮಾನಸಿಕವಾಗಿ ಎಷ್ಟು ನೊಂದಿದ್ದಾರೆ. ನಾವು ಸಂಬಂಧಪಟ್ಟಂತ ಸಚಿವರನ್ನು ಕೂಡ ಸಂಪರ್ಕಿಸೋಕೆ ಪ್ರಯತ್ನ ಮಾಡಿದ್ವಿ, UT ಖಾದರ್ ಅವ್ರನ್ನ. ಆದ್ರೆ ಅವರು ವಿದೇಶ ಪ್ರಯಾಣದಲ್ಲಿದ್ದಾರೆ, ಹಾಗಾಗಿ ಸಂಪರ್ಕ ಸಿಕ್ಕಿಲ್ಲ. ಆದ್ರೆ ಅವರು ಬಂದ ಕೂಡಲೇ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು. ಹಾಗೆ DH ಅವರು ಏನು ಭರವಸೆ ಕೊಟ್ಟಿದ್ದಾರೆ, ತನಿಖೆ ಮಾಡ್ತೀವಿ ಅಂತ ಹೇಳಿ, ಸಂಬಂಧಪಟ್ಟಂತ ವೈದ್ಯರಿದ್ದಾರೆ, ಆ ಸಿಬ್ಬಂದಿ ಏನಿದ್ದಾರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾದ ಕ್ರಮ ಕೈಗೊಳ್ಳಬೇಕು. ಹಾಗೆ ಪೊಲೀಸರು ಕೂಡ ಅಷ್ಟೇ, ಆ ಮುನಿಕೃಷ್ಣ ಯಾರಿದ್ದಾನೆ ಅವನ್ನ ಒದ್ದು ಒಳಗಾಕ್ಬೇಕು. ಫಸ್ಟ್ ಇಂಥ ದಂಧೆ ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಪಾಠ ಕಲಿಸುವಂತ ಪ್ರಯತ್ನ ಇನ್ನು ಮುಂದಾದ್ರೂ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನಮಸ್ಕಾರ.